ಡಿಯರ್ ಫ್ರೆಂಡ್ಸ್, NCG ಅಕಾಡೆಮಿ ವತಿಯಿಂದ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಮೊನ್ನೆ ನಡೆದಿರ್ತಕ್ಕಂಥ HK ಪೇಪರ್, ಸೊ ಅಂದ್ರೆ 2ನೇ ತಾರೀಕು ನಡೆದಿರ್ತಕ್ಕಂಥ ಈ ಒಂದು 2/8/2026 ನಡೆದಿರ್ತಕ್ಕಂಥ HK PC ಪರೀಕ್ಷೆಯ ಈ ಒಂದು ಕೀ ಉತ್ತರ, ಸರಿ ಉತ್ತರಗಳನ್ನ ಕೊಡ್ತಾ ಇಲ್ಲ. ಬಟ್ ಈ ಒಂದು ವಿಡಿಯೋ ಏನಕ್ಕೆ ಅಂತಂದ್ರೆ, ನೆಕ್ಸ್ಟ್ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ ಪ್ಯಾಟರ್ನ್ ಹೆಂಗ್ ಬರ್ತಾ ಇದೆ, ಸೊ ಯಾವ ವಿಷಯಗಳ ಮೇಲೆ ಅವರು ನೋಟಿಸ್ ಮಾಡ್ತಾ ಇದ್ದಾರೆ, ಜಾಸ್ತಿ ರಿಪೀಟೆಡ್ ಕ್ವಶನ್ಸ್ ಎಲ್ಲಿ ಆಗ್ತಾ ಇದೆ, ಯಾವ ಏರಿಯಾನ ಫೋಕಸ್ ಮಾಡ್ತಾ ಇದ್ದಾರೆ, KE ಅವರ ಟ್ರೆಂಡ್ ಹೇಗಿದೆ, ಸೊ ಅನ್ನೋದು ಅಂದ್ರೆ ನಿಮ್ಮ CAR ಆಗಿರ್ಬೋದು, DAR ಎಕ್ಸಾಮ್ಗೆ ಈ ವಿಡಿಯೋದಿಂದ ಹೆಲ್ಪ್ ಆಗ್ಲಿ. ಮತ್ತೆ ಇಲ್ಲಿ ಕೊಟ್ಟಿರೋ ಎಲಿಮಿನೇಷನ್ ಇದಾವಲ್ಲ, ಸೊ ಈ ಎಲಿಮಿನೇಷನ್ ಮೆಥಡ್, 50-50 ಮೆಥಡ್, ಮತ್ತೆ ನೀವು ಹೇಗೆ ಆನ್ಸರ್ ನ ಹುಡುಕ್ಬೇಕು ಅನ್ನೋದು ನಿಮ್ಗೆ ಮುಂದಿನ ಪರೀಕ್ಷೆಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ಮ NSCG ಅಕಾಡೆಮಿ ವತಿಯಿಂದ ಈ ಒಂದು ವಿಡಿಯೋ ಕೊಡ್ತಾ ಇದೀವಿ. ಸೊ ಕೊನೆವರೆಗೂ ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ ಯಾವ್ದಂತ ನೋಡೋಣ. ಸೊ ಇದು ಎಥಿಕಲ್ ಕ್ವಶನ್ಸ್. ಸೊ ಸ್ವಲ್ಪ ಯೋಚನೆ ಮಾಡಿ, ಈಗ HK ನಾನ್ HK ಪೇಪರ್ ಅಲ್ಲಿ ಕೂಡ 7 ಎಥಿಕ್ಸ್ ಇತ್ತು. ಅಂದ್ರೆ KS ಅಲ್ಲಿ ಇಟ್ ಮೀನ್ಸ್ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ KS ಅಲ್ಲಿ ಬರೋದನ್ನ ನಿಮ್ಗೆ PC ಲೆವೆಲ್ ಅಲ್ಲೇ ಹಾಕಿದ್ದಾರೆ. ಸೊ ಅದರ್ವೈಸ್ ಇಲ್ಲೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ, ಇಟ್ ಮೀನ್ಸ್ ಎಥಿಕಲಿ ಆಗಿ ಈ ಒಂದು ಕ್ವಶನ್ಸ್ ನ ಹಾಕಿದ್ದಾರೆ. ಗೃಹ ಸಚಿವಾಲಯ ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪೊಲೀಸರ ಪ್ರಕಾರ ನಿಷ್ಠೆಯನ್ನು ಯಾರಿಗ್ ಹೊಂದಿರ್ಬೇಕು ಅಂದ್ರೆ, ನಿಮ್ಮ ಒಬಿಡೆನ್ಸ್ ಯಾರಿಗಿರ್ಬೇಕು, ನೀವು ಪ್ರಖರತೆಯನ್ನ ಯಾರಿಗ್ ಹೊಂದಿರ್ಬೇಕು, ನಿಷ್ಠೆ ಯಾರಿಗ್ ಹೊಂದಿರ್ಬೇಕು ಅಂತಂದ್ರೆ, ಯಾವ್ದೇ ಕಾರಣಕ್ಕೂ ಲೋಕಲ್ ಪೊಲಿಟಿಕ್ಸ್ ಗಂತೂ ಅಲ್ಲ. ಅರ್ಥ ಆಯ್ತಾ? ಸೊ ಎಲಿಮಿನೇಷನ್ ಮಾಡೋಕ್ಕಿಂತ ಮೊದಲು ನಾನು ಉತ್ತರ ಹೇಳಕ್ ಬರ್ತಾ ಇಲ್ಲ. ನೆಕ್ಸ್ಟ್ ಪ್ರಶ್ನೆ ನಿಮ್ದು, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಈ ರೀತಿ ತಪ್ಪುಗಳಾಗಬಾರ್ದು, ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಬರ್ತಾ ಇದ್ದೀನಿ. ನಿಮ್ಮ ಇಂಡಿವಿಜುವಲ್ ಆದಂತ ಡಿಮ್ಯಾಂಡ್ಸ್ ಗೆ ಇದನ್ನ ಆಗ್ಬಾರ್ದು, ಮೇಲಧಿಕಾರಿಗಳಿಗಾಗಂಗಿಲ್ಲ. ಸೊ ಅಲ್ಟಿಮೇಟ್ಲಿ ಸಾವರ್ನಿಟಿ ಯಾರು ಅಂದ್ರೆ ಈ ದೇಶದಲ್ಲಿ ಭಾರತೀಯ ಸಂವಿಧಾನ. ಇಲ್ಲಿ ಪೊಲೀಸ್ ಅಧಿಕಾರಿಗಳೇ ಕೊಡ್ಲಿ ಅಥವಾ ಬೇರೆ ಯಾರೇ ಕೊಡ್ಲಿ, ಸೊ ಇಟ್ ಮೀನ್ಸ್ ಸರ್ಕಾರಿ ಅಧಿಕಾರಿಗಳು ನಾವೆಲ್ಲರೂ ಜವಾಬ್ದಾರಿಯಾಗಿರ್ಬೇಕಾಗಿದ್ದು, ನಿಷ್ಠೆ ಆಗಿರ್ಬೇಕಾದ ಯಾವ್ದಂದ್ರೆ ಅಲ್ಟಿಮೇಟ್ಲಿ ಯಾವ್ದಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಕರ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ, ಯಾವ್ದು ಅಂತ ಹೇಳ್ಬಿಟ್ಟು. ಸೊ ರಾಜ್ಯ ಶಾಸನ ಸಭೆಯ ಸದಸ್ಯರು ಇದ್ರು ನೋಡಿ, ನಾಮನಿರ್ದೇಶಿತ ಸದಸ್ಯರು ನೋಡಿ, ಎಂತ ಇಷ್ಟು ಕ್ವಶನ್ ಕೇಳಿದಾನೆ ಅಂದ್ರೆ, ಡೈರೆಕ್ಟ್ ಆಗಿ ಇಟ್ ಮೀನ್ಸ್ ಮಂತ್ರಿ ಆಗಿರ್ತಕ್ಕಂಥವ್ರು ಅಂದ್ರೆ ನಾಮನಿರ್ದೇಶಕರು ಯಾವ ಸದನದಲ್ಲಿ ಇರ್ತಾರೆ ಅಂತ ಕೇಳ್ಬಿಟ್ರೆ ಮುಗಿದೋಗಿತ್ತು. ಸೊ ಅಲ್ಲಿ ಕೇಳಿಲ್ಲ ಅವನು. ರಾಜ್ಯ ಶಾಸನ ಸಭೆಯ ನಾಮಿನೇಟೆಡ್ ಮೆಂಬರು ಮಂತ್ರಿ ಆಗಿದ್ದಾರೆ, ಅವ್ರು ಎಲ್ಲಿ ವೋಟ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿದೆ. ಭಾರತದಲ್ಲಿ ಯೂನಿಕ್ಯಾಮರಲ್ ಇದೆ, ಕೆಲವು ರಾಜ್ಯಗಳಲ್ಲಿ ಯೂನಿಕ್ಯಾಮರಲ್ ಇದೆ, ಕೆಲವು ರಾಜ್ಯಗಳಲ್ಲಿ ಬೈಕ್ಯಾಮರಲ್ ಇದೆ. ಯೂನಿಕ್ಯಾಮರಲ್ ಇರೋ ಹತ್ರ ಬೇಡ, ನಮ್ಗೆ ಸಂಬಂಧ ಇಲ್ಲ. ಯಾಕಂದ್ರೆ ಏಕಸದನ, ಅಲ್ಲಿ ನಾಮಿನೇಟೆಡ್ ಮೆಂಬರ್ ಇರಲ್ಲ. ಆದ್ರೆ ನಾಮಿನೇಟೆಡ್ ಮೆಂಬರ್ ಎಲ್ಲಿರ್ತಾರೆ ಅಂದ್ರೆ ಬೈಕ್ಯಾಮರಲ್ ಎಲ್ಲಿರುತ್ತೆ ಅಲ್ಲಿರುತ್ತೆ. ಸೊ ಅಂದ್ರೆ ವಿಧಾನ ಪರಿಷತ್ ನಲ್ಲಿ ಏನಪ್ಪಾ ಅಂತಂದ್ರೆ ಇಟ್ ಮೀನ್ಸ್ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಸೊ ವಿಧಾನ ಪರಿಷತ್ ನಿಂದ ಅವರು ನಾಮಿನೇಟೆಡ್ ಮೆಂಬರ್ ಆಗಿರ್ತಾರೆ. ಸೊ ಅವ್ರು ಏನಾದ್ರು ಮಂತ್ರಿ ಆದ್ರೆ ಇಟ್ ಮೀನ್ಸ್ ವಿಧಾನ ಪರಿಷತ್ ನಲ್ಲೇ ವೋಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಿನ್ನೆ ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಆಯ್ತು. ಸೊ ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಅಲ್ಲಿ ಒಂದು ಮಹಿಳಾ ಸೀಟೇ ಬಿಟ್ರು. ಫಾರ್ ಎಕ್ಸಾಂಪಲ್ ತಪ್ಪಿ ಏನಾದ್ರು ಉಮಾಶ್ರೀ ಮೇಡಮ್ ಅದಕ್ಕೆ ಕೊಟ್ಟಿದ್ರೆ, ಯಾಕಂದ್ರೆ ಉಮಾಶ್ರೀ ಮೇಡಮ್ ನಾಮಿನೇಟೆಡ್ ಮೆಂಬರ್, ಅವ್ರಿಗೇನಾದ್ರು ಕೊಟ್ಟಿದ್ರೆ ಅವ್ರು ಮಂತ್ರಿ ಆದಾಗ ಅವ್ರು ಎರಡೂ ಸದನದಲ್ಲಿ ಭಾಗವಹಿಸಬಹುದಿತ್ತು. ಬಟ್ ವೋಟ್ ಮಾಡೋದು ಮಾತ್ರ ಅವ್ರು ಯಾವ ಸದನದಲ್ಲಿ ಮೆಂಬರ್ ಅಲ್ಲ ಅಲ್ಲಿ, ಅವ್ರ ಸದನ ಯಾವ್ದು ಇಟ್ ಮೀನ್ಸ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಅಲ್ಲಿ ಮಾಡ್ಬೋದಿತ್ತು. ಅಂದ್ರೆ ನಿಮ್ಗೆ ಬೈಕಾಮರಲ್ ಸಿಸ್ಟಮ್ ಪ್ರಕಾರ ನಾಮಿನೇಟೆಡ್ ಮೆಂಬರ್ ಇರೋದು ಸ್ಟೇಟ್ ಅಲ್ಲಿ ಎಲ್ಲಿ ಅಂತಂದ್ರೆ ಇಟ್ ಮೀನ್ಸ್ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಇದಕ್ಕೆ ಆನ್ಸರ್ ಏನಂದ್ರೆ ವಿಧಾನ ಪರಿಷತ್. ಅಪ್ಕಮಿಂಗ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಯಾವುದೇ ಸದನದಿಂದ ಸದಸ್ಯರಾಗದೆ ಮಂತ್ರಿ ಆದ್ರೆ ಅವ್ರು ಎಲ್ಲಿ ವೋಟ್ ಮಾಡ್ಬೋದು ಅಂತ ಕೇಳಿದ್ರೆ ಅವ್ರು ಎಲ್ಲೂ ವೋಟ್ ಮಾಡಂಗಿಲ್ಲ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ CAR DR ಅಲ್ಲಿ ಈಗ ಮಿನಿಸ್ಟರ್ ಆಗ್ತಾರೆ, 6 ತಿಂಗಳವರೆಗೂ ಅವರು ಆ ಸ್ಥಾನದಲ್ಲಿ ಇರ್ಬೋದು. ಹೌದಾ? 6 ತಿಂಗಳ ಒಳಗಡೆನೆ ಯಾವ್ದಾದ್ರು ಸದನದ ಸದಸ್ಯರಾಗ್ಬೇಕು. ಅಂತ ಸಂದರ್ಭದಲ್ಲಿ ವೋಟಿಂಗ್ ಬಂದಾಗ ಸೊ ಅವರೆಲ್ಲೂ ಮಾಡಂಗಿಲ್ಲ. ನೆಕ್ಸ್ಟ್, ಹೈಕೋರ್ಟ್ ನ ನಿವೃತ್ತ ಕಾಯಂ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಇಲ್ಲಿ ವಕೀಲಿ ವೃತ್ತಿ ಮಾಡಲು ಅನುಮತಿ ಇಲ್ಲ. ಅಂದ್ರೆ ರಿಟೈರ್ಮೆಂಟ್, ಆಫ್ಟರ್ ರಿಟೈರ್ಮೆಂಟ್ ಬಗ್ಗೆ ಹೇಳುತ್ತೆ, ರಿಟೈರ್ಡ್ ಜಡ್ಜಸ್ ಬಗ್ಗೆ ಹೇಳುತ್ತೆ. ಸೊ ಆರ್ಟಿಕಲ್ 220 ಸ್ನೇಹಿತರೆ, ಇದು ಆರ್ಟಿಕಲ್ 220. ಸೊ ಈ 220 ಆರ್ಟಿಕಲ್ ಪ್ರಕಾರ ಏನಪ್ಪಾ ಅಂತಂದ್ರೆ, ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಜಡ್ಜಸ್ ಕಂಡೀಷನ್ಸ್ ಬಗ್ಗೆ ಹೇಳುತ್ತೆ, ನಿರ್ಬಂಧಗಳ ಬಗ್ಗೆ ಹೇಳುತ್ತೆ. ಸೊ ಅವ್ರು ಎಲ್ಲಿ ಮಾಡಂಗಿಲ್ಲ ಅಂದ್ರೆ, ಅವ್ರು ಯಾವ ಹೈಕೋರ್ಟ್ ಇಂದ ರಿಟೈರ್ಡ್ ಆಗಿರ್ತಾರಲ್ಲ ಸೊ ಅಲ್ಲಿ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಕರ್ನಾಟಕ ಹೈಕೋರ್ಟ್ ಇಂದ ನ್ಯಾಯಾಧೀಶರಾಗಿ ನಿವೃತ್ತಿ ಆಗಿದ್ರೆ ನೀವು ಕರ್ನಾಟಕ ಹೈಕೋರ್ಟ್ ಅಲ್ಲೂ ಮತ್ತು ಕರ್ನಾಟಕದ ಹೈಕೋರ್ಟ್ ನ ಸಬಾರ್ಡಿನೇಟ್ಸ್ ಅಂದ್ರೆ ಅಧೀನ ಅಡಿಷನಲ್ ಕೋರ್ಟ್ಸ್ ಅಲ್ಲೂ ನೀವು ಪ್ರಾಕ್ಟೀಸ್ ಮಾಡಂಗಿಲ್ಲ. ಸೊ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡ್ಬೋದು, ಬೇರೆ ಹೈಕೋರ್ಟ್ ಗಳಲ್ಲಿ ಮಾಡ್ಬೋದು. ಇದು ನಾನು ಹೇಳಿಲ್ಲ, ಆರ್ಟಿಕಲ್ 220 ಹೇಳುತ್ತೆ. ಸೊ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಆನ್ಸರ್ ಯಾವುದು ಅಂದ್ರೆ, ನಿವೃತ್ತಿ ಹೊಂದಿದ ನಂತರ ಅವರು ಅದೇ ಹೈಕೋರ್ಟ್ ಅಲ್ಲಿ ಮಾಡಂಗಿಲ್ಲ, ಬಟ್ ಇಲ್ಲಿ ಬೇರೆ ಕಡೆ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಈ ಟಾಪಿಕ್ ವಿಚಾರವಾಗಿ ಮತ್ತೆ ಯಾವ್ದು ಬರ್ಬೋದು ಅಂದ್ರೆ, ಅಡಾಕ್ ಜಡ್ಜಸ್ ಬಗ್ಗೆ ಕ್ವಶನ್ಸ್ ಬರ್ಬೋದು.
ಹೌದಾ? ಅಂದ್ರೆ ಇಟ್ ಮೀನ್ಸ್ ತಾತ್ಕಾಲಿಕ ನ್ಯಾಯಾಧೀಶರು ಅಂಡ್ ರಿಟೈರ್ಡ್ ಜಡ್ಜಸ್ ನ ಅಪಾಯಿಂಟ್ ಬಗ್ಗೆ ಬರ್ಬೋದು. ಅದೇ ರೀತಿಯಾಗಿ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಬಗ್ಗೆ ಕ್ವಶನ್ಸ್ ಬರ್ಬೋದು. ಇಲ್ಲಿ ಅಪ್ಕಮಿಂಗ್ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋಣ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಭಾರತದ ಫೆಡರಲ್ ವ್ಯವಸ್ಥೆ ಅಂದ್ರೆ ಸಂಯುಕ್ತ ವ್ಯವಸ್ಥೆನ ಈ ದೇಶದ ಮಾದರಿಯನ್ನ ಪ್ರತಿಬಿಂಬಿಸಿದೆ. ಸೊ ಎಲ್ಲಿಂದ ತಗೊಂಡಿವಿ? ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ ಪ್ರಶ್ನೆ ನೋಡಿ ಎಷ್ಟು ಈಸಿ ಆಗಿದೆ. ಸೊ ಎಲ್ಲಿಂದ ತಗೊಂಡಿವಿ ಅಂದ್ರೆ ಆಕ್ಚುಲಿ ಇದು ಕೆನಡಾದಿಂದ ತಗೊಂಡಿರ್ತಕ್ಕಂಥದ್ದು. ಎಲ್ಲಿಂದ ತಗೊಂಡ್ವಿ? ಕೆನಡಾ ದೇಶದಿಂದ ತಗೊಂಡಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಸಂಯುಕ್ತ ಮಾದರಿಯ ವ್ಯವಸ್ಥೆ ಅಂದ್ರೆ ನಮ್ದು ಸಂಯುಕ್ತ ನಮ್ದು ಫೆಡರಲ್ ವಿತ್ ಯೂನಿಟರಿ ಇರ್ತಕ್ಕಂಥದ್ದು. ಅಂದ್ರೆ ಅರೆ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿ ಕರ್ತೀವಿ. ಅಂದ್ರೆ ಅರೆ ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥದ್ದು ನಮ್ಮಲ್ಲಿ. ಹಾಗಾದ್ರೆ ಇದು ಕೆನಡಾ ಆದ್ರೆ ಆಸ್ಟ್ರೇಲಿಯಾದಿಂದ ಯಾವ್ದು ತಗೊಂಡಿವಿ? ಜಾಯಿಂಟ್ ಸಿಟಿಂಗ್ ತಗೊಂಡಿವಿ. ಯಾವ್ದು? ಜಾಯಿಂಟ್ ಸಿಟಿಂಗ್ ತಗೊಂಡಿದೀವಿ. ಹೌದಾ? ಅಂಡ್ ದೆನ್ ಕನ್ಕರೆಂಟ್ಲಿ ಸ್ಮೆಲ್ ಇದ್ರ ಮಾಡೋದು ತಗೊಂಡಿದ್ವಿ. ಅಮೆರಿಕದಿಂದ ಯಾವ್ದು ತಗೊಂಡಿವಿ? ಫಂಡಮೆಂಟಲ್ ರೈಟ್ಸ್ ತಗೊಂಡಿವಿ, ಪ್ರಿಯಾಂಬಲ್ ತಗೊಂಡಿವಿ, ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್ ತಗೊಂಡಿವಿ, ಜುಡಿಷಿಯಲ್ ರಿವ್ಯೂಸ್ ತಗೊಂಡಿದೀವಿ. ಸೊ ಅದೇ ರೀತಿಯಾಗಿ ಏನಂತಂದ್ರೆ ಇಟ್ ಮೀನ್ಸ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ತಗೊಂಡಿವಿ. ಹೌದಾ? ಸೊ ಅದೇ ರೀತಿಯಾಗಿ ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ತಗೊಂಡಿದ್ವಿ. ಸೊ ಅದೇ ರೀತಿಯಾಗಿ ಜಡ್ಜಸ್ ಇಂಪೀಚ್ಮೆಂಟ್ ಕೂಡ ತಗೊಂಡಿರ್ತಕ್ಕಂಥದ್ದು. ಇನ್ ರಷ್ಯಾದಿಂದ ಅಂದ್ರೆ ಫಂಡಮೆಂಟಲ್ ಡ್ಯೂಟಿಯನ್ನ ತಗೊಂಡಿರ್ತಕ್ಕಂಥದ್ದು. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ ಯಾವ ಕಾಯ್ದೆಯ ಅಡಿಯಲ್ಲಿ ಬಂತು ಅಂತ ಹೇಳಿ. ಆಕ್ಚುಲಿ ನಿಮ್ಗೆ ಇದು ಡೈರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಗೊತ್ತಿದೆ ಇಂಡಿಯಾದಲ್ಲಿ ಬೈಕ್ಯಾಮರಲ್ ಬಂದಿದ್ದು ಯಾವ ಆಕ್ಟ್ ಅಂತ ಹೇಳಿ, ದ್ವಿಸದನ ವ್ಯವಸ್ಥೆ ಬಂದಿದ್ದು ಯಾವ ಆಕ್ಟ್ ಅಂತ ಹೇಳಿ. ಸೊ ಆಕ್ಚುಲಿ ಭಾರತದಲ್ಲಿ 1921ರಲ್ಲಿ ಪ್ರಥಮ ಸ್ಪೀಕರ್ ಯಾರು ಅಂದ್ರೆ ಫ್ರೆಡ್ರಿಕ್ ವೈಟೆ ಅಂತ ಕರಿತೀವಿ. ಫ್ರೆಡ್ರಿಕ್ ವೈಟೆ ಅಂತ ಹೇಳಿ. ಸೊ 1925 ಅಲ್ಲಿ ಫಸ್ಟ್ ಇಂಡಿಯನ್ ಸ್ಪೀಕರ್, ಭಾರತೀಯ ಸ್ಪೀಕರ್ ಯಾರಪ್ಪ ಅಂತಂದ್ರೆ ವಿಠಲ್ ಭಾಯ್ ಪಾಟೇಲ್ ಅಂತ ಹೇಳ್ತಿರ್ತಕ್ಕಂಥದ್ದು. ವಿಠಲ್ ಭಾಯ್ ಪಾಟೇಲ್ ಅಂತ ಹೇಳಿ. ಅಂಡ್ ದೆನ್ 1952ದಲ್ಲಿ ಲೋಕಸಭೆಯಲ್ಲಿ ಆಗಿದ್ದು ಯಾರಪ್ಪ ಅಂತಂದ್ರೆ ಇಟ್ ಮೀನ್ಸ್ ಜಿ.ವಿ. ಮಾಳವಂಕರ್ ಅಂತ ಹೇಳ್ತಿರ್ತೀವಿ. ಜಿ.ವಿ. ಮಾಳವಂಕರ್. ಸೊ ಗಣೇಶ್ ವಾಸುದೇವ್ ಮಾಳವಂಕರ್ ಇವ್ರನ್ನ ಫಾದರ್ ಆಫ್ ದಿ ಇಂಡಿಯನ್ ಲೋಕಸಭಾ ಅಂತ ಹೇಳ್ತಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಸ್ಪೀಕರ್ ಪೋಸ್ಟ್ 1921 ಬಂದಿದೆ ಅಂದ್ರೆ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ 1919 ಆಕ್ಟ್ ಅಂತ ಹೇಳ್ತಿರ್ತೀವಿ. 1919 ಕಾಯ್ದೆ. ನೋಡಿ, ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಉಪ ಸಭಾಪತಿ ಇವರು ಯಾರು ಹೊರಟ್ಟಿ ಸಾಹೇಬ್ರನ್ನ ಇಂಪೀಚ್ಮೆಂಟ್ ಮಾಡ್ಬೇಕು ಅಂತ ನ್ಯೂಸ್ ನಡೀತಾ ಇದೆ. ಹಾಗಾದ್ರೆ CRDR ಅಲ್ಲಿ ಇದು ರಿಲೇಟೆಡ್ ಕ್ವಶನ್ಸ್ ಯಾವ್ದು ಬರ್ಬೋದು ಅಂತಂದ್ರೆ ಇಟ್ ಮೀನ್ಸ್ ಇವರ ಪದಚ್ಯುತಿ ವಿಧಾನದ ಬಗ್ಗೆ ಬರ್ಬೋದು. ಇವರ ಪದಚ್ಯುತಿ ವಿಧಾನದ ಬಗ್ಗೆ. ಯಾಕಂದ್ರೆ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಓಂ ಬಿರ್ಲಾ ಸಾಹೇಬ್ರಿಗೆ ಲಾಸ್ಟ್ ಟೈಮ್ ಸೆಷನ್ ಅಲ್ಲಿ ಇಂಪೀಚ್ಮೆಂಟ್ ಪ್ರೊಸೆಸ್ ಅಂದ್ರೆ ಲೈಕ್ ರಿಮೂವಲ್ ಪ್ರೊಸೆಸ್ ನ ಕಂಟಿನ್ಯೂ ಮಾಡಿ ಸ್ಟಾರ್ಟ್ ಮಾಡಿದ್ರು. ಸೊ ಅದೇ ರೀತಿಯಾಗಿ ಕರ್ನಾಟಕದ ಕೂಡ ವಿಧಾನ ಪರಿಷತ್ ಸದಸ್ಯರ ಸಭಾಪತಿಯನ್ನ ತೆಗೆದು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಕೋರ್ಟ್ ಸೆಷನ್ ಯಾವ್ದಪ್ಪ ಅಂದ್ರೆ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ದು ರಿಮೂವಲ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಅಂಡ್ ದೆನ್ ರಾಜ್ಯಸಭೆ ಮತ್ತು ಲೋಕಸಭೆ ಸಮಾನ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ? ಅಂದ್ರೆ ಈ ಹೌಸ್ ಆಫ್ ದಿ ಪೀಪಲ್ ಅಂಡ್ ಕೌನ್ಸಿಲ್ ಆಫ್ ದಿ ಸ್ಟೇಟ್ ಈಕ್ವಲ್ ಪವರ್ಸ್ ಯಾವ್ದಕ್ಕಿದೆ ಅಂತ ನೋಡೋಣ. ಸೊ ಒಂದೇದು ಸಾಮಾನ್ಯ ಮಸೂದೆಗೆ ಸಂಬಂಧಿಸಿದಂತೆ. ನೋಡಿ, ಆರ್ಡಿನರಿ ಬಿಲ್ ಕೇಳಿರೋದವನು, ಫೈನಾನ್ಷಿಯಲ್ ಬಿಲ್ ಅಲ್ಲ, ಫೈನಾನ್ಷಿಯಲ್ ಬಿಲ್ ಟೈಪ್ 1 ಅಲ್ಲ, ಫೈನಾನ್ಷಿಯಲ್ ಬಿಲ್ ಟೈಪ್ 2 ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಲ್ಲ. ಸೊ ಯಾವ್ದು ಅಲ್ಲ. ಸೊ ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟಂತೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ಪಾಸ್ ಮಾಡ್ತಕ್ಕಂಥದ್ದು. ಸೊ ಅದು ಇಬ್ರಿಗೂ ಈಕ್ವಲ್ ಪವರ್ ಇದೆ. ಎಸ್, ಅಫ್ ಕೋರ್ಸ್ ಈಕ್ವಲ್ ಪವರ್ ಇದೆ. ಈಕ್ವಲ್ ಪವರ್ ಇದೆ ಅಂದ್ರೆ ಸೊ ಅದು ಒಂದು ಎಲ್ಲೆಲ್ಲಿದೆ ಅದು ಸರಿ, ಒಂದ್ ಇಲ್ಲದನ್ನ ತೆಗೆದಾಕಿ, ಇಲ್ಲಿಲ್ಲ ಎಲಿಮಿನೇಟ್ ಮಾಡಿ, ಇಲ್ಲಿಲ್ಲ ಎಲಿಮಿನೇಟ್ ಮಾಡಿ. ಸೊ ಇವೆರಡರಲ್ಲಿ ಒಂದಿರ್ಬೇಕು. ನೆಕ್ಸ್ಟ್, ರಾಷ್ಟ್ರಪತಿಯವರ ಚುನಾವಣೆ ಮತ್ತು ಮಹಾಭಿಯೋಗ ಪ್ರಕ್ರಿಯೆ, ಎಲೆಕ್ಷನ್ ಪ್ರೊಸೆಸ್ ಆಫ್ ಪ್ರೆಸಿಡೆಂಟ್ ಅಂಡ್ ಇಂಪೀಚ್ಮೆಂಟ್ ಪ್ರೊಸೆಸ್ ಆಫ್ ಪ್ರೆಸಿಡೆಂಟ್. ಸೊ ಅಂದ್ರೆ ಇದು ಸೇಮ್, ಇವರಾದ್ರೂ ಲೋಕಸಭೆಯವರಾದ್ರೂ ಆರಂಭಿಸಬಹುದು, ರಾಜ್ಯಸಭೆಯವರಾದ್ರೂ ಆರಂಭಿಸಬಹುದು. ಸೊ ಎಲ್ಲ ಕೂಡ ಅದು ಸ್ಪೆಷಲ್ ಮೆಜಾರಿಟಿ ಮೂಲಕನೇ ಪಾಸ್ ಆಗ್ಬೇಕು. ಸೊ ಈಕ್ವಲ್ ಪವರ್ ಇದೆ. ಸೊ 1, 2 ಎಲ್ಲಿದೆ ನೋಡಿ, 1, 2 ಇಲ್ಲಿದೆ. ಸೊ ಹಾಗಾದ್ರೆ 1, 3 ಇದು ರಾಂಗ್ ಆಗುತ್ತೆ. ಹಾಗಾದ್ರೆ ಇನ್ನೊಂದು, ಹಣಕಾಸು ಮಸೂದೆಯನ್ನ ರಾಜ್ಯಸಭೆ ಅಥವಾ ಲೋಕಸಭೆ ಎರಡಲ್ಲೂ ಮಂಡಿಸಬಹುದು. ನೋಡಿ, ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ನಾವು ಅಪ್ಪಿತಪ್ಪಿ ಫೈನಾನ್ಷಿಯಲ್ ಬಿಲ್, ಕೆಲವು ಫೈನಾನ್ಷಿಯಲ್ ಬಿಲ್ ಅಂತ ಕೊಟ್ಟಿದ್ರೆ ಓಕೆ. ಇದು ಫೈನಾನ್ಷಿಯಲ್ ಬಿಲ್ ಅಂದ್ರೆ ಎಲ್ಲ ಬಂತು, ಇನ್ಕ್ಲೂಡಿಂಗ್ ಮನಿ ಬಿಲ್ ಆಲ್ಸೋ ಒನ್ ಆಫ್ ದ ಫೈನಾನ್ಷಿಯಲ್ ಬಿಲ್. ಮನಿ ಬಿಲ್ ಆಲ್ಸೋ ಒನ್ ಆಫ್ ದ ಫೈನಾನ್ಷಿಯಲ್ ಬಿಲ್. ಸೊ ಹಾಗಾಗಿ ಬರೀ ಫೈನಾನ್ಷಿಯಲ್ ಬಿಲ್ ಟೈಪ್ 1 ಟೈಪ್ 2 ಅಂತ ಕೇಳಿದ್ರೆ ಅದು ಇಟ್ ಮೀನ್ಸ್ ರಾಜ್ಯಸಭೆಗೆ ಪವರ್ ಇತ್ತು ಅನ್ಬೋದಿತ್ತು. ಬಟ್ ಇಲ್ಲಿ ಫೈನಾನ್ಷಿಯಲ್ ಬಿಲ್ ಎಲ್ಲಿ ಲೋಕಸಭೆನೂ ಆರಂಭಿಸಬಹುದು, ರಾಜ್ಯಸಭೆನೂ ಆರಂಭಿಸಬಹುದು ಅಂದ್ರೆ ಇಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇದನ್ನ 1, 3 ತೆಗೆದು ಹಾಕ್ಬಿಡಿ. ಸೊ ಹಾಗಾಗಿ ನೆಕ್ಸ್ಟ್, ಹಾಗಾದ್ರೆ 4th ಅಂತೂ ನಿಮ್ಗೆ ಆಪ್ಷನ್ ಎಲ್ಲೂ ಇರಕ್ಕಿಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಎಲಿಮಿನೇಟ್ ಮಾಡಿದ್ವಿ. ಉಪರಾಷ್ಟ್ರಪತಿ ಜಾಯಿಂಟ್ ಸೆಷನ್ ಅಂದ್ರೆ 108 ಪ್ರಕಾರ
108ನೇ ವಿಧಿಯ ಪ್ರಕಾರ ಜಾಯಿಂಟ್ ಸೆಷನ್ ನಡೆಯುತ್ತೆ. ಜಾಯಿಂಟ್ ಸೆಷನ್ ಪ್ರೊಪಗೇಷನ್ಸ್ ಮಾಡ್ತಕ್ಕಂಥದ್ದು ಪ್ರೆಸಿಡೆಂಟ್ ಆಗ್ತಾರೆ. ಆದ್ರೆ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೋತಾರೆ? ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೋತಾರೆ? ಸೊ ಯಾರು ವಹಿಸ್ಕೋತಾರೆ ಅಂತಂದ್ರೆ ಇಟ್ ಮೀನ್ಸ್ ಲೋಕಸಭೆ ಸ್ಪೀಕರ್ ವಹಿಸ್ಕೋತಾರೆ. ಅವ್ರಿಲ್ಲ ಅಂದ್ರೆ ಯಾರು ವಹಿಸ್ಕೋತಾರೆ? ಡೆಪ್ಯೂಟಿ ಲೋಕಸಭಾ ಸ್ಪೀಕರ್ ವಹಿಸ್ಕೋತಾರೆ. ಅವ್ರಿಲ್ಲ ಅಂದ್ರೆ ಯಾರು ವಹಿಸ್ಕೋತಾರೆ? ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಚೇರ್ಮನ್ ಆಫ್ ದಿ ರಾಜ್ಯಸಭಾ ವಹಿಸ್ಕೋತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಉಪರಾಷ್ಟ್ರಪತಿ ಜಾಯಿಂಟ್ ಸಿಟ್ಟಿಂಗ್ ಅಧ್ಯಕ್ಷತೆ ವಹಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ 1 and 2 ಅಂತ ಹೇಳಿ ಕರಿತೀವಿ. 1 and 2 ಅಂತ ಹೇಳಿ. ಸೊ ಎಲಿಮಿನೇಟ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇದೆಯಾ ಅನ್ಕೋತೀನಿ. ನೆಕ್ಸ್ಟ್, ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು, ಯಾವ ಸಮಿತಿ ಅಂದ್ರೆ ವಿಚ್ ಕಮಿಟಿ ರೆಕಮೆಂಡೇಶನ್ಸ್ ಅಂತ ಕೇಳಿದಾನೆ. ಯಾವುದು? ಫಂಡಮೆಂಟಲ್ ಡ್ಯೂಟೀಸ್ ರಿಲೇಟೆಡ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದು? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಹೇಳ್ತಾರೆ. ಸರ್ದಾರ್ ಸ್ವರ್ಣ ಸಿಂಗ್ ಯಾರು ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕ್ಯಾಬಿನೆಟ್ ನಲ್ಲಿ ಇಟ್ ಮೀನ್ಸ್ ಮಿನಿಸ್ಟರ್ ಆಗಿದ್ರು. ಸೊ ಅವ್ರ ನೇತೃತ್ವದ ಸಮಿತಿ ಶಿಫಾರಸ್ಸಿನ ಮೇರೆಗೆ 1976ರಲ್ಲಿ ಸೊ 42ನೇ ಅಮೆಂಡ್ಮೆಂಟ್ ಮಾಡಿ ಸೊ 4A ಪಾರ್ಟ್ ಅಲ್ಲಿ 51 ಆರ್ಟಿಕಲ್ ಎ ಕ್ಲಾಸ್ ಅಲ್ಲಿ ಎ ಇಂದ ಕೆ ವರೆಗೂ ಆರ್ಟಿಕಲ್ ಸೇರಿಸಿದೀವಿ. ಸೊ ಒಟ್ಟು 11 ಕರ್ತವ್ಯ ಇದಾವೆ. ಬಟ್ ಫಸ್ಟ್ ಅಮೆಂಡ್ಮೆಂಟ್ ಮಾಡಿದಾಗ 10 ಸೇರಿಸಿದ್ವಿ. ಆಕ್ಚುಲಿ ಅವ್ರು ಹೇಳಿದ್ದು 8, ನಾವು ಸೇರಿಸಿದ್ 10. ಹೌದಾ? ಸೊ ನೆಕ್ಸ್ಟ್ ಟೋಟಲ್ 86ನೇ ಅಮೆಂಡ್ಮೆಂಟ್ ಮೂಲಕ ಏನ್ ಮಾಡಿದ್ವಿ? ಇನ್ನೊಂದು ಸೇರಿಸಿದ್ವಿ. ಟೋಟಲ್ 11 ಕರ್ತವ್ಯಗಳಿದಾವೆ. ಹಾಗಾದ್ರೆ ಬಲವಂತರಾವ್ ಮೆಹ್ತಾ ಯಾರು? ಬಲವಂತರಾವ್ ಮೆಹ್ತಾ ಯಾರಪ್ಪ ಅಂತಂದ್ರೆ ಇಟ್ ಮೀನ್ಸ್ ಬಲವಂತರಾವ್ ಇದಾರಲ್ಲ, ಇವ್ರು ಏನಪ್ಪಾ ಅಂತಂದ್ರೆ ಈ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿದ್ದು. 3 ಹಂತದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 1958-59ರಲ್ಲಿ ಇಟ್ ಮೀನ್ಸ್ ಈ ರಿಪೋರ್ಟ್ ಬರ್ತಕ್ಕಂಥದ್ದು. ಸೊ ಗುಜರಾತ್ ನ ಅಂದಿನ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಆಕ್ಚುಲಿ ಇವ್ರು ನೇಮಕ ಆಗಿದ್ದು CDP ಮತ್ತು NES ಗಳ ಅಧ್ಯಯನಕ್ಕಾಗಿ ಇವ್ರು ಬರ್ತಾರೆ. CDP ಅಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಡ್ NES ಅಂದ್ರೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವ್ರು ಬರ್ತಾರೆ. ಯಾರು ಅಂತಂದ್ರೆ ಬಲವಂತರಾವ್ ಮೆಹ್ತಾ. ಬಟ್ ಅವಾಗ ಇವ್ರು ಹೇಳೋದೇನಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ನ ಬೆಳೆಸಬೇಕು. ಸೊ ಅಲ್ಲಿ ಡಿಸೆಂಟ್ರಲೈಸೇಷನ್ ಆಗ್ಬೇಕು, 3 ಹಂತ ತರಬೇಕು, 3 ಟೈರ್ ತರಬೇಕು ಅಂತ ಹೇಳ್ತೀವಿ. ಸೊ ಇವ್ರ ಹಂತವನ್ನ ಅಳವಡಿಸ್ಕೊಂಡಂತ ಫಸ್ಟ್ ರಾಜ್ಯ ಯಾವುದು ಅಂತಂದ್ರೆ ರಾಜಸ್ಥಾನ್ ಅಂತ ಹೇಳ್ತಿರ್ತೀವಿ. ಸೊ ರಾಜಸ್ಥಾನ್ ಜಿಲ್ಲೆಯಲ್ಲಿ ನಾಗೂರ್ ಪಂಚಾಯಿತಿ ದೇಶದ ಮೊದಲ ಪಂಚಾಯಿತಿ ಅಂತ ಹೇಳ್ತಿರ್ತೀವಿ. ಅಕ್ಟೋಬರ್ 2ನೇ ತಾರೀಕು 1959ರಲ್ಲಿ ಇಟ್ ಮೀನ್ಸ್ ದೇಶದ ಮೊದಲ ಪ್ರಧಾನಿಯಾದಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಉದ್ಘಾಟನೆ ಆಗುತ್ತೆ. ಸೊ ಅದು ಬಲವಂತರಾವ್ ಮೆಹ್ತಾ ಕಮಿಟಿ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಅಶೋಕ್ ಮೆಹ್ತಾ ಸಮಿತಿ. ಇದು ಕೂಡ ಯಾವ್ದಕ್ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ಇದು ಕೂಡ PRI ಗೆ ಸಂಬಂಧಪಟ್ಟಿದ್ದು. ಇದು ಕೂಡ ಯಾವ್ದಕ್ ಸಂಬಂಧಪಟ್ಟಿದ್ದು? PRI ಅಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಆಕ್ಚುಲಿ ಬಲವಂತರಾವ್ ಮೆಹ್ತಾ ಬೀಜ ನೆಟ್ರೆ ಸೊ ಅಂದ್ರೆ ಅದನ್ನ ಬೆಳೆಸಿ ದೊಡ್ಡ ಸಸಿ ಮಾಡಿ ಹೆಮ್ಮರ ಮಾಡಿದ್ ಯಾರಪ್ಪ ಅಂತಂದ್ರೆ ಅಶೋಕ್ ಮೆಹ್ತಾ ಸಮಿತಿ ಅಂತ ಹೇಳಿ ಕರೀತಕ್ಕಂಥದ್ದು. ಅಂಡ್ ದೆನ್ ನೆಕ್ಸ್ಟ್ JVP ಸಮಿತಿ. JVP ಸಮಿತಿ ಯಾವ್ದಪ್ಪ ಅಂತಂದ್ರೆ ಇಟ್ ಮೀನ್ಸ್ ಇದು ಈ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವ್ದಂದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಅಂತ ಹೇಳ್ತಿರ್ತೀವಿ. 1959-60ರಲ್ಲಿ ಕಮಿಟಿ ಬರುತ್ತೆ. ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟ್ಟಾಭಿ, ಸೀತಾರಾಮಯ್ಯ ಇವರೆಲ್ಲ ಬರ್ತಕ್ಕಂಥದ್ದು. ಸಾರಿ 1949ರಲ್ಲಿ ಕಮಿಟಿ ಬರುತ್ತೆ. ಸೊ ಇವರು ಸ್ಟೇಟ್ ನ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ಲಿಕ್ಕೆ ಇವರು ಇಷ್ಟ ಪಡಲ್ಲ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಸ್ನೇಹಿತರೆ. DPSP ನಾನ್ ನಿಮ್ಗೆ ಹೇಳ್ತಾನೆ ಇರ್ತೀನಿ, ಯಾವಾಗ್ಲೂ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಈಗೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಲೈಕ್ ಗಾಂಧಿ ಪ್ರಿನ್ಸಿಪಲ್ ಯಾವುದು, ಲಿಬರಲ್ ಪ್ರಿನ್ಸಿಪಲ್ ಯಾವುದು, ಸೋಷಿಯಲ್ ಪ್ರಿನ್ಸಿಪಲ್ ಯಾವುದು ಅಂತ ಕೇಳ್ತಾರೆ DPSP ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ಸೊ ಯಾಕಂದ್ರೆ ವೆಲ್ಫೇರ್ ಸ್ಟೇಟ್ ಬಗ್ಗೆ ಹೇಳುತ್ತೆ. DPSP ಪಾರ್ಟ್ 4 ಅಲ್ಲಿ ಬರುತ್ತೆ. ಹೌದಾ? ಪಾರ್ಟ್ 4 ಅಲ್ಲಿ ಬರುತ್ತೆ. ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡ್ವಿ. ಸೊ ಇದ್ರಲ್ಲಿ ಗಾಂಧಿಯನ್ ಪ್ರಿನ್ಸಿಪಲ್ ಯಾವ್ದಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಗಳನ್ನ ಸಂಘಟಿಸುವುದು, ಸೆಲ್ಫ್ ಲೋಕಲ್ ಗವರ್ಮೆಂಟ್ ಬಗ್ಗೆ ಹೇಳ್ತಕ್ಕಂಥದ್ದು. ಯಾರು? ಮಹಾತ್ಮ ಗಾಂಧೀಜಿಯವರು. ಸೊ ಸೆಲ್ಫ್ ಲೋಕಲ್ ಗವರ್ಮೆಂಟ್ ಬಗ್ಗೆ ಹೇಳ್ತಾರೆ. ಸೊ ಇದನ್ನ ನೆನ್ಪಿಟ್ಕೊಂಡಿರಿ. ಅಂಡ್ ದೆನ್ ನೆಕ್ಸ್ಟ್ ಅದಾದ್ಮೇಲೆ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಲ್ಪಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಸೋಷಿಯಲಿಸಂ ಪ್ರಿನ್ಸಿಪಲ್. ಅದೇನದು? ಸೋಷಿಯಲಿಸಂ ಪ್ರಿನ್ಸಿಪಲ್ ಅಂತ ಹೇಳ್ತಿರ್ತೀವಿ. ಸಮಾಜವಾದಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಜೀವನ ಅವಶ್ಯಕ ವಸ್ತುಗಳು ಸಿಗೋದಿದೆಯಲ್ಲ, ಅದು ಲಿಬರಲ್ ಪ್ರಿನ್ಸಿಪಲ್ ಅಂತ ಹೇಳ್ತಿರ್ತೀವಿ. ಲಿಬರಲ್ ಪ್ರಿನ್ಸಿಪಲ್ ಅಂತ ಹೇಳ್ತಿರ್ತೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ಶಾಂತಿ, ಇದು ಕೂಡ ಒನ್ ಆಫ್ ದ ಲಿಬರಲ್ ಪ್ರಿನ್ಸಿಪಲ್ ಅಂತ ಹೇಳ್ತಿರ್ತೀವಿ. ಉದಾರವಾದಿ ತತ್ವಗಳು ಅಂತ ಹೇಳ್ತಿರ್ತೀವಿ. ಸೊ ಇವುಗಳ ಬಗ್ಗೆ ಒಂದ್ ಸ್ವಲ್ಪ ನೆನಪಿರ್ಬೇಕು. ನೆಕ್ಸ್ಟ್ ರೂಲ್ ಆಫ್ ಲಾ ನೋಡಿ, ವೆರಿ ಇಂಪಾರ್ಟೆಂಟ್. ಯಾವುದಕ್ಕೆ ಸಂಬಂಧಿಸಿದೆ?
ಕನ್ನಡದಲ್ಲಿ ಇದನ್ನ ಕಾನೂನು ಅಧಿಪತ್ಯ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾನೂನು ಅಧಿಪತ್ಯ. ಸೊ ಕಾನೂನು ಅಧಿಪತ್ಯ ಅನ್ನೋದು ಇದೆಯಲ್ಲ, ಸೊ ಇದು ಎ ವಿ ಡೈಸಿ ಅವರ ಕಾನ್ಸೆಪ್ಟ್. ಯಾರ ಕಾನ್ಸೆಪ್ಟ್ ಇದು? ಎ ವಿ ಡೈಸಿ ಅವರ ಕಾನ್ಸೆಪ್ಟ್ಸ್. ಸೊ ಇದನ್ನ ಎಲ್ಲಿಂದ ತಗೊಂಡಿವಿ ಅಂದ್ರೆ ಇಂಗ್ಲೆಂಡ್ ಇಂದ ತಗೊಂಡಿರ್ತಕ್ಕಂಥದ್ದು. ಸೊ ಆಕ್ಚುಲಿ ಆರ್ಟಿಕಲ್ 14 have the two components. ಒಂದೇದು ಯಾವುದು ಅಂದ್ರೆ ಕಾನೂನಿನ ಎದುರಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿ, ಎಲ್ಲರೂ ಸಮಾನರು, ಈಕ್ವಾಲಿಟಿ ಬಿಫೋರ್ ದಿ ಲಾ, ಈಕ್ವಾಲಿಟಿ ಬಿಫೋರ್ ದಿ ಲಾ ಅಂತ ಹೇಳ್ಕೊಳ್ತೀವಿ. ನೆಕ್ಸ್ಟ್ ಕಾನೂನಿನ ಸಮಾನ ಸಂರಕ್ಷಣೆ. ಈ ಎರಡು ಐಡಿಯಾಲಜಿಯನ್ನ ನಾವು ಇಲ್ಲಿ ಆಡ್ ಮಾಡಿದ್ವಿ. ಸೊ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಫೀಚರ್ಸ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಲಕ್ಷಣಗಳನ್ನ ನಾವು ಓದ್ಬೇಕಾದಾಗ ಪಾಸಿಟಿವ್ ಶೇಡ್ ಅಂಡ್ ನೆಗೆಟಿವ್ ಶೇಡ್ ಅಂತ ಹೇಳ್ತಿರ್ತೀವಿ. ಸೊ ರೂಲ್ ಆಫ್ ಲಾ ಇದು ಒಂದ್ ರೀತಿಯಲ್ಲಿ ಪಾಸಿಟಿವ್ ನೆಗೆಟಿವ್ ಶೇಡ್ ಅಲ್ಲಿ ಇದ್ರೆ, ನೆಕ್ಸ್ಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂಡ್ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಬರುತ್ತೆ ಇಲ್ಲಿ. ಹೌದಾ? ಸೊ ಅವೆಲ್ಲರೂ ಪಾಸಿಟಿವ್ ಅಂಡ್ ನೆಗೆಟಿವ್ ಶೇಡ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದೆಲ್ಲ ಆರ್ಟಿಕಲ್ 14 ಅಲ್ಲಿ ಬರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಈ ಕ್ವಶನ್ಸ್ ನ ಟಾರ್ಗೆಟ್ ಮಾಡ್ಬೋದು. CRDR ಅಲ್ಲಿ ಸ್ವಲ್ಪ ನೆನ್ಪಿಟ್ಕೊಂಡಿರಿ, ಯಾಕಂದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕಾನೂನಿನ ಮುಂದೆ ಸಮಾನತೆ. ಹೌದಾ? ಬಟ್ ಕಾನೂನಿನ ಮುಂದೆ ಸಮಾನತೆ ಅಂದಾಗ ಯಾವ ರೀತಿಯ ಸಮಾನತೆ ಅನ್ನೋದು ಕೂಡ ನೆಕ್ಸ್ಟ್ ಮ್ಯಾಟರ್ ಆಗುತ್ತೆ. ಸೊ ಅದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ, ಸ್ವಲ್ಪ ನೆನ್ಪಿಟ್ಕೊಂಡಿರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಗಿಂತ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ ಚೆನ್ನಾಗಿದ್ದಾವೆ, ಅದನ್ನ ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೆಂಟ್ರಲ್ ಬರುತ್ತೆ. ಭಾರತೀಯ ಸಂವಿಧಾನದ ಯಾವ ಅನುಸೂಚಿಯು ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳ ಬಗ್ಗೆ ಹೇಳುತ್ತದೆ? ಏನು ಇಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಟಿಯರ್ಸ್ ಆಫ್ ಓಲ್ಡ್ PM ನಿಮ್ಗೆ ಗೊತ್ತಿದ್ಬಿಟ್ರೆ, ಟಿಯರ್ಸ್ ಆಫ್ ಓಲ್ಡ್ PM ನಿಮ್ಗೆ ಗೊತ್ತಿದ್ಬಿಟ್ರೆ 1 ಮಾರ್ಕ್ಸ್ ನಿಮಗೆ ಬರುತ್ತೆ. ಟಿ ಅಂದ್ರೆ ಟೆರಿಟರಿ ಆಫ್ ಇಂಡಿಯಾ, ಇ ಅಂದ್ರೆ ಅಮೋಲ್ಮೆಂಟ್ಸ್, ಹೌದಾ? ಎ ಅಂದ್ರೆ ಅಫರ್ಮೇಷನ್ ಅಂಡ್ ವೋಟ್ಸ್ ಅಂತೀವಿ, ಆರ್ ಅಂದ್ರೆ ರಾಜ್ಯಸಭಾ ಸೀಟ್ಸ್ ಅಲೋಕೇಶನ್ಸ್ ಅಂತೀವಿ, ಎಸ್ ಅಂದ್ರೆ ಶೆಡ್ಯೂಲ್ ಏರಿಯಾಸ್ ಅಂತೀವಿ, ಓ ಅಂದ್ರೆ ಅದರ್ ಶೆಡ್ಯೂಲ್ ಏರಿಯಾಸ್ ಅಂತೀವಿ, ಎಲ್ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅಂತೀವಿ. ಹೌದಾ? ಸೊ ಅವ್ರು ಕೇಳಿರೋದು ಯಾವುದು? 1 2 3 4 5 6 7. ಹೌದಾ? ಸೊ ಏನಂತಂದ್ರೆ ಇಟ್ ಮೀನ್ಸ್ ಟಿಯರ್ಸ್ ಆಫ್ ಓಲ್ಡ್ PM, ಇಲ್ಲಿ ಎಫ್ ಹೋಗಿದೆ. ಟಿಯರ್ಸ್ ಆಫ್ ಓಲ್ಡ್ PM ಎಫ್ ಬಗ್ಗೆ ಕೇಳಿದ್ದಾರೆ. ಎಫ್ ಅಂದ್ರೆ ಯಾವುದು? ಫೆಡರೇಷನ್, ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ನಡುವೆ ಅಧಿಕಾರ ಹಂಚಿಕೆ ಬಗ್ಗೆ ಹೇಳಿದ್ದಾರೆ. ಸೊ ಅದು 7ನೇ ಅನುಸೂಚಿ. ಅದು ಎಷ್ಟನೇ ಅನುಸೂಚಿ? 7ನೇ ಅನುಸೂಚಿ. ಸೊ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಬಗ್ಗೆ ಇದು ಹೇಳ್ತಕ್ಕಂಥದ್ದು. ಅದೇ ನಿಮ್ಗೆ ಗೊತ್ತಿದೆ 1ನೇ ಅನುಸೂಚಿ ಏನಂತಂದ್ರೆ ಟೆರಿಟರಿ ಆಫ್ ಇಂಡಿಯಾ ಬಗ್ಗೆ ಹೇಳುತ್ತೆ. ಸೊ 8ನೇ ಅನುಸೂಚಿ ಏನ್ ಹೇಳುತ್ತೆ ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ, ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ 5th ಅನುಸೂಚಿ ಏನ್ ಹೇಳುತ್ತಪ್ಪ ಅಂತಂದ್ರೆ ಇಟ್ ಮೀನ್ಸ್ ಶೆಡ್ಯೂಲ್ ಏರಿಯಾಸ್ ಬಗ್ಗೆ ಹೇಳ್ತಕ್ಕಂಥದ್ದು. ಶೆಡ್ಯೂಲ್ ಏರಿಯಾಸ್ ಬಗ್ಗೆ ಅಂದ್ರೆ ಅನುಸೂಚಿತ ಜಾತಿ ಪ್ರದೇಶಗಳ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ನೋಡಿ, ಫಸ್ಟ್ ಎಕ್ಸಾಮ್ ಅಲ್ಲೂ ಕೂಡ ಅನುಸೂಚಿ ಬಗ್ಗೆ ಒಂದು ಕ್ವಶನ್ ಇದೆ, ಪಾರ್ಟ್ಸ್ ಬಗ್ಗೆ ಒಂದು ಕ್ವಶನ್ ಇದೆ. ಇಲ್ಲೂ ಕೂಡ ಅನುಸೂಚಿ ಬಗ್ಗೆ ಒಂದು ಕ್ವಶನ್ ಇದೆ, ಪಾರ್ಟ್ಸ್ ಬಗ್ಗೆ ಒಂದು ಕ್ವಶನ್ ಇದೆ. ನೆಕ್ಸ್ಟ್, ಹಾಗಾದ್ರೆ ಕಮೆಂಟ್ ಮಾಡಿ ನನಗೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು? ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಪ್ರಸ್ತುತ ಅಧ್ಯಕ್ಷ ಯಾರು? ಇದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಹಾಗಾದ್ರೆ ಇಲ್ಲಿ 98 ಇದಕ್ಕೆ ಆನ್ಸರ್ ಬಂದಿತ್ತು. 98 1+2 ಇರ್ತಕ್ಕಂಥದ್ದು. ಒಬ್ಬ ಅಧ್ಯಕ್ಷ ಇದ್ದಾರೆ, 2 ಜನ ಸದಸ್ಯರು ಇರ್ತಕ್ಕಂಥದ್ದು. ಹೌದಾ? ಸೊ ನಿಮ್ಗೆ ಗೊತ್ತೇ ಇದೆ 99 ಅಲ್ಲಿ ಕಾರ್ಗಿಲ್ ವಾರ್ ಆಗುತ್ತೆ. ಹೌದಾ? ಅಟಲ್ ಬಿಹಾರಿ ವಾಜಪೇಯಿ PM ಇರ್ತಾರೆ. ಸೊ ಅದೇ ರೀತಿ ಪೋಖ್ರಾನ್ ಅಣ್ವಸ್ತ್ರ ಪರೀಕ್ಷೆ ಮಾಡ್ತೀವಿ, ಅದು 99 ಆಗುತ್ತೆ. ಈ 93 ಅಂದ್ರೆ ಇಟ್ ಮೀನ್ಸ್ LPG. ಹೌದಾ? LPG ಬರುತ್ತೆ ಅಂಡ್ ಕ್ರಿಮಿ ಲೇಯರ್ ಬರುತ್ತೆ. ಹೌದಾ? ನೆಕ್ಸ್ಟ್ ಅದೇ ರೀತಿಯಾಗಿ ಏನಂತಂದ್ರೆ ಇಟ್ ಮೀನ್ಸ್ ಪಂಚಾಯತ್ ರಾಜ್ ಕಾಯ್ದೆ ಬರುತ್ತೆ, ಪಂಚಾಯತ್ ರಾಜ್ ಕಾಯ್ದೆ ಬರುತ್ತೆ. ಹೌದಾ? ಇದೆಲ್ಲ 1993 ಅಲ್ಲಿ ಬರ್ತಕ್ಕಂಥದ್ದು. ಹೌದಾ? ಸೊ ಅದೇ ರೀತಿಯಾಗಿ 1992. ಸೊ 1992 ಅಲ್ಲಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಇವರು PV ನರಸಿಂಹ ಅವರು PM ಆಗಿರ್ತಾರೆ. ಸೊ ಅದ್ರ ರಿಲೇಟೆಡ್ 1992 ವರ್ಲ್ಡ್ ಕಪ್ ಇತ್ತು. ಹೌದಾ? ಸೊ 50 ಓವರ್ ವರ್ಲ್ಡ್ ಕಪ್ ಪಾಕಿಸ್ತಾನ ವಿನ್ ಆಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಅದಾದ್ಮೇಲೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ, ಯಾವುದು ಸರಿಯಾಗಿದೆ? ವಿಚ್ ಇಸ್ ರೈಟ್ ಸ್ಟೇಟ್ಮೆಂಟ್, ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಸ್ನೇಹಿತರೆ, ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿ ಇರುತ್ತಾರೆ. ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿಲ್ಲ,
ಎಲ್ಲಿವರೆಗೆ ಇರುತ್ತಾರೆ? ಪ್ರೆಸರ್ ಆಫ್ ದಿ ಪ್ರೆಸಿಡೆಂಟ್. ಪ್ರೆಸರ್ ಆಫ್ ದಿ ಪ್ರೆಸಿಡೆಂಟ್ ಅಂದ್ರೆ ರಾಜ್ಯಪಾಲರ ಅಧಿಕಾರ ಎಲ್ಲಿವರೆಗೆ ಇರುತ್ತಾರೆ ಅಂದ್ರೆ ರಾಷ್ಟ್ರಪತಿ ಇಚ್ಛೆಯವರೆಗೆ. ನಿಮ್ಗೆ ಗೊತ್ತಿರ್ಬೋದು, ಯಾಕಂದ್ರೆ 1971-72ದಲ್ಲಿ ಎಷ್ಟು ರಾಜ್ಯಗಳ ರಾಜ್ಯಪಾಲರನ್ನು ತೆಗೆದು ಹಾಕ್ತಾರೆ. ಅದೇ ರೀತಿಯಾಗಿ 1978-79 ಅವಾಗ ಎಷ್ಟು ರಾಜ್ಯಗಳ ರಾಜ್ಯಪಾಲರು ತೆಗೆದು ಹಾಕ್ತಾರೆ. ಯಾಕಂದ್ರೆ ಸರ್ಕಾರಗಳು ಬದಲಾದಂತೆ ಇವರು ಬದಲಾಗ್ತಾನೆ ಇರ್ತಾರೆ. ಯಾಕಂದ್ರೆ ಇಲ್ಲಿ ಎಕ್ಸಿಕ್ಟ್ ಆಗಿ ಟರ್ನ್ ಹೇಳಿಲ್ಲ, ಇಲ್ಲಿವರೆಗೆ ಇರಬೇಕು, ಒಂದು ತೆಗೆದು ಹಾಕುವ ಪ್ರೊಸೀಜರ್ ಬಗ್ಗೆ ಹೇಳಿಲ್ಲ. ಸೊ ಹಾಗಾಗಿ ರೈಟ್ ಸ್ಟೇಟ್ಮೆಂಟ್. ರೈಟ್ ಸ್ಟೇಟ್ಮೆಂಟ್ ಅಂದ್ರೆ ಒಂದು ಎಲ್ಲಿಲ್ಲ ಅಲ್ಲಿ ಎಲಿಮಿನೇಟ್ ಮಾಡಿ, ಇದನ್ನ ಎಲಿಮಿನೇಟ್ ಮಾಡಿ. ನೆಕ್ಸ್ಟ್, ರಾಜ್ಯಪಾಲರನ್ನ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಅಬ್ಸಲ್ಯೂಟ್ಲಿ ರೈಟ್, ಹೌದಾ? ಸೊ ಕೆನಡಾದಿಂದ ಇದನ್ನ ತಗೊಂಡಿವಿ, ನೇಮಕ ಮಾಡತಕ್ಕಂತ ಈ ಒಂದು ಪ್ರೋಸೆಸ್ ಅನ್ನ ನೆನ್ಪಿಟ್ಕೊಳ್ಳಿ. ರಾಜ್ಯಪಾಲರ ಬಗ್ಗೆ 1 or 2 ಕ್ವಶನ್ಸ್ ಇದೆ, ಇಲ್ಲೂ ಇದೆ, ಫಸ್ಟ್ ಪೇಪರ್ ಅಲ್ಲೂ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲೂ ಕೂಡ ಗವರ್ನರ್ ಬಗ್ಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಗವರ್ನರ್ ರಿಮೂವ್ ಸಿಸ್ಟಮ್, ಗವರ್ನರ್ ಪೆರೋಲ್ ಸಿಸ್ಟಮ್, ಗವರ್ನರ್ ಟ್ರೈಬಲ್ ಏರಿಯಾಸ್ ಅಲ್ಲಿ ಅಪಾಯಿಂಟ್ ಮಾಡ್ತಕ್ಕಂಥ ಸಿಸ್ಟಮ್. ಸೊ ಇದನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ರಾಜ್ಯಪಾಲರು ಆ ರಾಜ್ಯದ ಜನರಿಂದ ಚುನಾಯಿತರಾಗ್ತಾರೆ. ಇದು ಸರಿಯಾಗಿದ್ರೆ ಇದು ತಪ್ಪಾಗಿರ್ಲೇಬೇಕಲ್ಲ, ಯಾಕಂದ್ರೆ ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಅಂದ್ರೆ ಜನರಿಂದ ಚುನಾಯಿತರಾಗಲ್ಲ. ಸೊ ಹಾಗಾಗಿ 1 and 2 ಆನ್ಸರ್ ಆಗುತ್ತೆ. 1 and 2 ಅಂದ್ರೆ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಗವರ್ನರ್ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್, ಕೆಳಗಣ ಯಾವುದು ಗ್ರಾಮೀಣ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಸರಿಯಾದ ಕ್ರಮವಾದ ಜೋಡಣೆಯಾಗಿದೆ? ನಿಮ್ಗೆ 1993 73rd ಅಮೆಂಡ್ಮೆಂಟ್ ಮೂಲಕ ನಾವೇನ್ ಮಾಡಿದ್ವಿ, 243 243A ಇಂದ 243O ವರೆಗೆ ಎಲ್ಲ ಆರ್ಟಿಕಲ್ ಹಾಕಿದೀವಿ. ಈ ಆರ್ಟಿಕಲ್ ಅಲ್ಲಿ ಕಂಪೋಸಿಷನ್ ಆಫ್ ದಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ರಿಸರ್ವೇಶನ್ ಬಗ್ಗೆ, ಎಲೆಕ್ಷನ್ ಕಮಿಷನ್ಸ್ ಬಗ್ಗೆ ಅಂಡ್ ಫೈನಾನ್ಷಿಯಲ್ ಕಮಿಷನ್ ಬಗ್ಗೆ, ಸೊ ಎಲ್ಲ ಇಲ್ಲಿ ಮೆನ್ಷನ್ ಇದೆ. ಸೊ ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ ಆನ್ಸರ್ ಇಸ್ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತ ಹೇಳ್ತಿರ್ತೀವಿ. ಹಾಗಾದ್ರೆ ಅಪ್ಕಮಿಂಗ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಏನ್ ಕೇಳಬಹುದು ಅಂದ್ರೆ, ನೀವು 243A ಇಂದ 243O ವರೆಗೆ ಏನೇನು ಆರ್ಟಿಕಲ್ ಇದೆ, ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು, ಡಿ ಅಂದ್ರೇನು, ಯಾವ್ದು ಆರ್ಟಿಕಲ್ ಯಾವ್ದಕ್ಕೆ ಕೇಳುತ್ತೆ ಅಂತ ನೋಡ್ಬೇಕು. ಅದಕ್ಕೊಂದು ಕೋಡ್ ವರ್ಡ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಳ್ಕೊಡ್ತೀನಿ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ ಇದು ರಿಲೇಟೆಡ್. ನೆಕ್ಸ್ಟ್, ಅದಾದ್ಮೇಲೆ ಹೊಂದಿಸಿ ಬರೆಯಿರಿ. ಏನ್ ಮಾಡ್ಬೇಕು? ಮ್ಯಾಚ್ ದಿ ಫಾಲೋಯಿಂಗ್. ಸೊ ನಿಮ್ಗೆ ಇಲ್ಲಿ ಹೆಬಿಯಸ್ ಕಾರ್ಪಸ್, ಏನು ಹೆಬಿಯಸ್ ಕಾರ್ಪಸ್ 5 ರೀತಿಯ ರಿಟ್ಸ್ ಗಳು ಬರ್ತಕ್ಕಂಥದ್ದು. ಇವೆಲ್ಲ ಇಂಗ್ಲೆಂಡ್ ಇಂದ ತಗೊಂಡಿವಿ. ಸೊ ಇಲ್ಲಿಗಲ್ ಡಿಟೆನ್ಷನ್ ಅಗೇನೆಸ್ಟ್ ನಿಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ, ಇಟ್ ಮೀನ್ಸ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು. ಅಂದ್ರೆ ಅಕ್ರಮ ಬಂಧನದ ವಿರುದ್ಧ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಇದು A3 ಎಲ್ಲಿದೆ? ಇಲ್ಲಿಲ್ಲ, ಇಲ್ಲಿಲ್ಲ, ಹೌದಾ? ಸೊ ಇವೆರಡರಲ್ಲಿದೆ, ಇವೆರಡರಲ್ಲಿ ಒಂದು ಆನ್ಸರ್ ಆಗಿರ್ಬೇಕು. ಇವೆರಡರಲ್ಲಿ ಒಂದು ಏನಾಗಿರ್ಬೇಕು? ಆನ್ಸರ್ ಆಗಿರ್ಬೇಕು. A3 ಅಂದ್ರೆ ಬಿ, ಮ್ಯಾಂಡಮಸ್. ಮ್ಯಾಂಡಮಸ್ ಅಂದ್ರೆ ವಿ ಆರ್ಡರ್, ವಿ ಕಮಾಂಡೆಡ್. ನಾನು ಆರ್ಡರ್ ಮಾಡ್ತೀನಿ. ಯಾರಿಗೆ ಆರ್ಡರ್ ಮಾಡ್ತೀನಿ? ಗವರ್ಮೆಂಟ್, ಸೆಮಿ ಗವರ್ಮೆಂಟ್, ಅಥಾರಿಟೀಸ್ ಅಂಡ್ ಸಬಾರ್ಡಿನೇಟ್ ಬಾಡೀಸ್ ಅಂಡ್ ಗವರ್ಮೆಂಟ್ ಸರ್ವೆಂಟ್, ಹೌದಾ? ಸೊ ಆನ್ಸರ್ ಯಾವ್ದು ಅಂದ್ರೆ ಇದಕ್ಕೆ ಸಾರ್ವಜನಿಕ ಅಧಿಕಾರಿಯೊಬ್ಬರು ತಮ್ಮ ಕಡ್ಡಾಯ ಕರ್ತವ್ಯ ನಿರ್ವಹಿಸುತ್ತಾ ಉತ್ಪಾದಿಸುವುದು. ಸೊ ಹಾಗಾದ್ರೆ ಇಲ್ಲಿ A1B2 ಹಂಗಂದ್ರೆ ಇದು ರಾಂಗ್ ಆನ್ಸರ್ ಆಗುತ್ತೆ. ಇದು ಆನ್ಸರ್ ಆಗುತ್ತೆ. ಸೊ ಇಟ್ ಮೀನ್ಸ್ ಇದು ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸರ್ಶಿಯೋರರಿ. ಏನು? C1 ಸರ್ಶಿಯೋರರಿ ಏನ್ ಹೇಳುತ್ತೆ? ಕೆಳ ನ್ಯಾಯಾಲಯವು ಈಗಾಗಲೇ ಹೊರಡಿಸಿದ ಆದೇಶವನ್ನು ರದ್ದುಗೊಳಿಸಲು ಹೊರಡಿಸಿದ ತಿದ್ದುಪಡಿ ರಿಟ್ ಆಗಿರುತ್ತೆ. ಸೊ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಶ್ರೀಯುತ ವಿನಯ್ ಕುಲಕರ್ಣಿ ಸಾಹೇಬ್ರದ್ದು ಒಂದು ಕೇಸ್ ನಡೀತಾ ಇತ್ತು. ಅಲ್ಲಿ ಕೆಳ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿತ್ತು. ಏನ್ ಕೊಟ್ಟಿತ್ತು? ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿತ್ತು. ಆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಇಟ್ ಮೀನ್ಸ್ ಆ ಜೀವಾವಧಿ ಶಿಕ್ಷೆಗೆ ಸಂಬಂಧಿಸಿದಂತೆ ಏನಪ್ಪಾ ಅಂದ್ರೆ, ಇಟ್ ಮೀನ್ಸ್ ಹೈಕೋರ್ಟ್ ರಿಟ್ ಅನ್ನ, ಅಂದ್ರೆ ಅವ್ರ ಕಡೆ ವಕೀಲರು ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿದಾಗ ಅದಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟು ಇಟ್ ಮೀನ್ಸ್ ಅವ್ರಿಗೆ ಜಾಮೀನ್ ಮೇಲೆ ಹೊರಗಡೆ ಕೊಟ್ಟಿರ್ತಕ್ಕಂಥದ್ದು. ಸೊ ಅದು ದೋಷಪೂರಿತ ತೀರ್ಪಾಗಿದ್ರೆ ಅದನ್ನ ರದ್ದುಗೊಳಿಸಿ ವಿಚಾರಣೆ ಮಾಡೋದು ಸರ್ಶಿಯೋರರಿ ಆಗ್ಬಿಡುತ್ತೆ. ಒಂದ್ ವೇಳೆ ಅದನ್ನ ರಿಸ್ಟ್ರಿಕ್ಷನ್ ಮಾಡೋದು ಯಾವ್ದಾಗುತ್ತೆ ಅಂದ್ರೆ ಪ್ರೊಹಿಬಿಷನ್ ಆಗುತ್ತೆ. ಅಂದ್ರೆ ಇಟ್ ಮೀನ್ಸ್ ತಡೆ ಕೊಡ್ತಕ್ಕಂಥ ಪ್ರೊಹಿಬಿಷನ್ ಆಗುತ್ತೆ. ಸೊ ಈ ರೀತಿಯಲ್ಲಿ ರೆಗ್ಯುಲರ್ ಕೇಸಸ್ ಗಳನ್ನ ನಾವು ನೋಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಇಟ್ ಮೀನ್ಸ್ ಇದನ್ನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥದ್ದು ಯಾವ್ದು ಅಂದ್ರೆ ಸ್ಲಾಮ್ ಡಕ್ ಅಂತ ಹೇಳಿ. ಸೊ ಹಾಗಾದ್ರೆ ಇದು ಯಾವ್ದು ಪ್ಲೇಯರ್, ಯಾವ್ದು ಇದ್ರಲ್ಲಿ ಅಂತ ಹೇಳಿ ಬರ್ತಕ್ಕಂಥದ್ದು. ಸೊ ಇದು ಏನಪ್ಪಾ ಅಂತಂದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಾಸ್ಕೆಟ್ ಬಾಲ್. ಅಂದ್ರೆ ಇಟ್ ಮೀನ್ಸ್ ಜಂಪ್ ಮಾಡ್ಬಿಟ್ಟು ಹಿಂಗ್ ಮಾಡ್ತೀವಲ್ಲ, ಸೊ ಕಿಕ್ ಮಾಡ್ತೀವಲ್ಲ, ಸೊ ಅವಾಗ ಇದನ್ನ ಸ್ಲಾಮ್ ಡಂಕ್ ಮಾಡ್ತಕ್ಕಂಥದ್ದು. ಅದೇ ನಿಮ್ಗೆ ಗೊತ್ತಿದೆ, ಕ್ರಿಕೆಟ್ ಅಲ್ಲಿ ಯಾವ್ದಾವ್ದು ಬರುತ್ತೆ? ಮಂಕಂಡ್ ಅಂತ ಹೇಳಿ ಬರ್ತದೆ,
ಹೌದಾ, ರನ್ಔಟ್ ಅಂತ ಬರುತ್ತೆ, ಹಿಟ್ ವಿಕೆಟ್ ಅಂತ ಬರುತ್ತೆ, ಯಾರ್ಡ್ ಅಂತ ಬರುತ್ತೆ. ಹೌದಾ, ಸೊ ಅದೇ ರೀತಿಯಾಗಿ ಪಿಚ್ ಅಂತ ಹೇಳಿ ಬರುತ್ತೆ, 22 yards ಅಂತ ಬರುತ್ತೆ. ಸೊ ಇವೆಲ್ಲ ಕ್ರಿಕೆಟ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಏನಂತಂದ್ರೆ ಹಾಕಿಯಲ್ಲಿ ಪಂಕ್ ಅಂತ ಹೇಳಿ ಬರುತ್ತೆ. ನಾಳೆ ಕೇಳ್ತಾನೆ ನೆಕ್ಸ್ಟ್ ಕ್ವಶನ್ಸ್, ಪಂಕ್ ಯಾವ ಕ್ರೀಡೆಯಲ್ಲಿ ಬರುತ್ತೆ ಅಂತ, ಪಂಕ್ ಅಂತ ಹೇಳಿ ಬರುತ್ತೆ. ಸೊ ಅದೇ ರೀತಿ ರಿಂಕ್ ಅಂತ ಬರುತ್ತೆ, ಫೇಸ್ ಆಫ್ ಅಂತ ಬರುತ್ತೆ. ಸೊ ಅವೆಲ್ಲ ಹಾಕಿಯಲ್ಲಿ ಬರುತ್ತೆ. ಇನ್ನು ಡೈಮಂಡ್ ಅಂತ ಹೇಳಿ ಬೇಸ್ಮೆಂಟ್ ಅಲ್ಲಿ ಬರುತ್ತೆ, ಡೈಮಂಡ್. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಇಟ್ ಮೀನ್ಸ್ ನೆಕ್ಸ್ಟ್ ಕ್ವಶನ್ಸ್ಗಳು ನೋಡಿ. ಸ್ಪೋರ್ಟ್ಸ್ ಬಗ್ಗೆ ಕೂಡ ಎಲ್ಲಾದ್ರಲ್ಲೂ ಇದೆ. ಲಾಸ್ಟ್ ನಾನ್ ಎಚ್ ಕೆ ಪೇಪರ್ ಅಲ್ಲೂ ಇತ್ತು, ಇಲ್ಲೂ ಇತ್ತು. ಸೊ ಹಂಗಾಗಿ ರೀಸೆಂಟ್ ವಿಂಬಲ್ಡನ್ ಬಗ್ಗೆ ಆಗಿರ್ಬೋದು, ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಆಗಿರ್ಬೋದು, ಒಲಿಂಪಿಕ್ ಬಗ್ಗೆ ಆಗಿರ್ಬೋದು, ಅಂಡ್ ದೆನ್ ರೀಸೆಂಟ್ಲಿ ಕಾಮನ್ವೆಲ್ತ್ ಗೇಮ್ಸ್ ಮುಗಿದಿದೆ. ಸ್ವಲ್ಪ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕಾಮನ್ವೆಲ್ತ್ ಬಗ್ಗೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಕಾಮನ್ವೆಲ್ತ್ 2030 ಎಲ್ಲಿ ನಡೀತೆ ಅಂದ್ರೆ ಇಂಡಿಯಾದಲ್ಲಿ ನಡೀತೆ. ಮಲ್ಲಕಂಬ, ಖೋಖೋ, ಯೋಗ ಸೇರ್ಪಡೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಸೊ ಈಗ ಆಲ್ರೆಡಿ 2010 ಅಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಈ ವರ್ಷ ನಾವು 4ನೇ ಪ್ಲೇಸ್ಗೆ ಹೋಗಿರ್ತಕ್ಕಂಥದ್ದು. ಸೊ ಟೋಟಲ್ 39 ಈ ವರ್ಷ ನಾವು ಏನಪ್ಪಾ ಅಂತಂದ್ರೆ ಕಾಮನ್ವೆಲ್ತ್ ಅಲ್ಲಿ ಪದಕಗಳನ್ನ ಗೆದ್ದಿದ್ದೀವಿ. ಸೊ ಅದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕೈಥಾನ್ ಅಂತಕ್ಕಂಥ ಟ್ರೋಫಿ ಚೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನೊಂದು ಚೆಸ್ ಬಗ್ಗೆ ಅಪ್ಡೇಟ್ ಕ್ವಶನ್ ಏನ್ ಗೊತ್ತಾ? ಕ್ವಶನ್ ಏನಂದ್ರೆ ಫಿಡೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಯಾರು? ಚೆಸ್ ಚಾಂಪಿಯನ್ಶಿಪ್ ಫಿಡೆ ಇದೆಯಲ್ಲ, ಸೊ ಫಿಡೆಯ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿದ್ರು ವಿಶ್ವನಾಥನ್ ಆನಂದ್. ಫಸ್ಟ್ ಟೈಮ್ ಇಂಡಿಯನ್ಸ್ ಒಬ್ರು ಫಿಡೆ ಅಧ್ಯಕ್ಷ ಆಗಿದ್ದಾರೆ. ಸೊ ಚೆಸ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಚೆಸ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾದ್ರೆ ಫುಟ್ಬಾಲ್ ಗೊತ್ತಿದೆ, ಸಂತೋಷ್ ಟ್ರೋಫಿ. ಫುಟ್ಬಾಲ್ ಯಾವುದು? ಸಂತೋಷ್ ಟ್ರೋಫಿ ಅಂತ ಹೇಳ್ತಾ ಇರ್ತೀವಿ. ಸೊ ಸಂತೋಷ್ ಟ್ರೋಫಿ ಅಥವಾ ಮೋಹನ್ ಬಗಾನ್ ಟೀಮ್ ಅಂತ ಹೇಳ್ತಾ ಇರ್ತೀವಿ. ಸೊ ಅದೇ ರೀತಿಯಾಗಿ ಇಟ್ ಮೀನ್ಸ್ ಶಟ್ಲ್ ಬ್ಯಾಡ್ಮಿಂಟನ್ಗೂ ಕೂಡ ಅಲ್ಲಿ ಒಂದು ಖಾತಾನ್ ಅಂತ ಹೇಳಿ ಒಬ್ರು ಪರ್ಸನ್ ಬರ್ತಾರೆ. ನೆಕ್ಸ್ಟ್ ಕ್ರಿಕೆಟ್ ಇದಾವೆ. ಕ್ರಿಕೆಟ್ಗಂತೂ ಸಿಕ್ಕಾಬಟ್ಟೆ ಇದಾವೆ. ಇರಾನಿ ಟ್ರೋಫಿ ಇದೆ, ದುಲೀಪ್ ಟ್ರೋಫಿ ಇದೆ, ಹೌದಾ, ರಣಜಿ ಟ್ರೋಫಿ ಇದೆ, ಹೌದಾ, ದೇವದಾರ್ ಟ್ರೋಫಿ ಇದೆ. ಸೊ ಅವೆಲ್ಲ ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂಡ್ ದೆನ್ ನೆಕ್ಸ್ಟ್ SDG. ವಾವ್, ನಿಮ್ಗೆ SDG ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಲದು. ಯಾಕಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕಮಿಂಗ್ 2030 ವರೆಗೂ ಟ್ರೆಂಡಿಂಗ್ ಅಲ್ಲಿ ಇರೋದು. ಒಂದ್ಸರಿ ಈ ಟಾಪಿಕ್ ಓದಿದ್ರೆ 4 ವರ್ಷ ಯಾವ ಎಕ್ಸಾಮ್ ಬೇಕಾದ್ರೂ ನೀವು ಬರೀಬಹುದು, ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೊ ಒನ್ ಇದೆಯಲ್ಲ, ಎರಿಡಿಕೇಶನ್, ಪಾವರ್ಟಿ ಎರಿಡಿಕೇಶನ್ ಮಾಡ್ತಕ್ಕಂಥದ್ದು, ಪಾವರ್ಟಿನ ಎರಿಡಿಕೇಶನ್ ಮಾಡ್ತಕ್ಕಂಥದ್ದು A1. ಸೊ A4 ಎಲ್ಲಿದೆ? ಇಲ್ಲಿಲ್ಲ, ಎಲಿಮಿನೇಟ್ ಮಾಡಾಯ್ತು. ನೆಕ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ 2 ಇದೆಯಲ್ಲ, ಇದು ಜೀರೋ ಹಂಗರ್ ಅಂದ್ರೆ ಶೂನ್ಯ ಹಸಿವು. ನಿಮ್ಗೆ ಅನ್ನಭಾಗ್ಯ ಯೋಜನೆಯಲ್ಲಿ ನೋಡಿರ್ಬೋದು, ಆ ಪಾಕೆಟ್ ಕೆಳಗಡೆ ಇದೆ ಹಸಿವು ಮುಕ್ತ ಕರ್ನಾಟಕ ಅಂತ ಹೇಳಿ. ಸೊ ಅಂದ್ರೆ ಜೀರೋ ಹಸಿವು. ಸೊ SDG 2 ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ B1 ಎಲ್ಲಿದೆ? ಇಲ್ಲಿದೆ. ಸೊ ಹಾಗಾದ್ರೆ ಇದು ಆನ್ಸರ್ ಆಗುತ್ತೆ. ಸೊ ಹಾಗಾದ್ರೆ C2 ಅಂದ್ರೆ SDG ಗೋಲ್ ನಂಬರ್ 5 ಇದೆಯಲ್ಲ, ಅದು ಜೆಂಡರ್ ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ, ಲಿಂಗ ಸಮಾನತೆ ಬಗ್ಗೆ ಹೇಳುತ್ತೆ. SDG 7 ಇದೆಯಲ್ಲ, ಅದು ಅಫೋರ್ಡಬಲ್ ಎನರ್ಜಿ ಬಗ್ಗೆ ಹೇಳುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರ್ಬೋದು SDG ಗೋಲ್ ನಂಬರ್ 4 ಕ್ವಾಲಿಟಿ ಎಜುಕೇಶನ್ಸ್ ಬಗ್ಗೆ ಹೇಳುತ್ತೆ. SDG ಗೋಲ್ ನಂಬರ್ 3 ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 6 ಕ್ಲೀನ್ ಎನರ್ಜಿ ಬಗ್ಗೆ ಹೇಳುತ್ತೆ. 6 ಏನ್ ಹೇಳುತ್ತೆ? ಕ್ಲೀನ್ ಎನರ್ಜಿ ಬಗ್ಗೆ ಹೇಳುತ್ತೆ, ಹೌದಾ. ಸೊ 4 ಕ್ವಾಲಿಟಿ ಎಜುಕೇಶನ್ಸ್ ಬಗ್ಗೆ ಹೇಳುತ್ತೆ, ಹೌದಾ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಟ್ ಮೀನ್ಸ್ ಕ್ಲೀನ್ ವಾಟರ್, ಅದ್ರ ಬಗ್ಗೆ 6 ಹೇಳುತ್ತೆ. ನೆಕ್ಸ್ಟ್ 8 ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್ ಬಗ್ಗೆ ಹೇಳುತ್ತೆ. 8 ಇದೆಯಲ್ಲ, ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ಸೊ ಇದ್ರ ಬಗ್ಗೆ ಹೇಳುತ್ತೆ, ಹೌದಾ. ಸೊ 9 ಏನಪ್ಪಾ ಅಂತಂದ್ರೆ ಇಟ್ ಮೀನ್ಸ್ ಇಂಡಸ್ಟ್ರಿ III. 9 ಅಂದ್ರೆ III ಅಂತ ನೆನಪಿಟ್ಕೊಂಡು, III ಇಂಡಸ್ಟ್ರಿ, ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ 14 ಲೈಫ್ ಬಗ್ಗೆ ಹೇಳುತ್ತೆ, ಲೈಫ್ ಬಿಲೋ ವಾಟರ್ ಬಗ್ಗೆ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಕ್ಲೈಮೇಟ್ ಆಕ್ಷನ್ ಬಗ್ಗೆ 13 ಹೇಳುತ್ತೆ. 13 ಯಾವ್ದ್ರ ಬಗ್ಗೆ ಹೇಳುತ್ತೆ? ಕ್ಲೈಮೇಟ್ ಆಕ್ಷನ್ಸ್ ಬಗ್ಗೆ ಹೇಳುತ್ತೆ. ಸೊ ಹಾಗಾಗಿ ಇಟ್ ಮೀನ್ಸ್ ಇವನ್ನೆಲ್ಲ ನೀವು ನೆನಪಿಟ್ಕೊಂಡಿರ್ಬೇಕು.
ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಿಮ್ಗೆ ಗೊತ್ತಿದೆ. ಮತ್ತೆ ಇಲ್ಲಿ ಇನ್ನೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ, UNEP ಬೇರೆ, UNDP ಬೇರೆ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಬೇರೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬೇರೆ. ಇದ್ರಾಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಿಡುಗಡೆ ಮಾಡೋರು ಯಾರು ಹೇಳಿ, ಕಮೆಂಟ್ ಮಾಡಿ. UNDP ಬಿಡುಗಡೆ ಮಾಡುತ್ತಾ, UNEP ಬಿಡುಗಡೆ ಮಾಡುತ್ತಾ. ಮತ್ತೆ UNEP ಕೇಂದ್ರ ಕಚೇರಿ ಬೇರೆ ಕಡೆಗಿದೆ, UNDP ಕೇಂದ್ರ ಕಚೇರಿ ಬೇರೆ ಕಡೆಯಲ್ಲಿ ಇರ್ತಕ್ಕಂಥ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಬಡತನವನ್ನು ಅಂದಾಜಿಸುವುದಕ್ಕೆ ಸಂಬಂಧಿಸಿಲ್ಲ? ಪಾವರ್ಟಿ ಬಗ್ಗೆ ಇರ್ತಕ್ಕಂಥದ್ದು. ಸೊ ಪಾವರ್ಟಿಗೆ ಯಾವುದು ಇಕ್ವಲೆಂಟ್ ಇಲ್ಲ, ರಿಲೇಟೆಡ್ ಇಲ್ಲ ಅಂತ ಇದ್ರ ಕ್ವಶನ್. ಯಾವುದು ಸಂಬಂಧಿಸಿಲ್ಲ ಅಂತ ಇದ್ರದ್ದು ಕ್ವಶನ್ ಆಗುತ್ತೆ. ಸೊ ಹಾಗಾದ್ರೆ ಯಾವುದು ಸಂಬಂಧಿಸಿಲ್ಲ ಅಂತಂದ ನೋಡೋದಾದ್ರೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಗೆ ಗೊತ್ತು, ಈ ಒಂದು 1993 ಲಕಡ್ವಾಲಾ ಸಮಿತಿ ಬರುತ್ತೆ. ಸೊ ಇದು ಕೂಡ ಪಾವರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 2012-14 ಅಲ್ಲಿ ರಂಗರಾಜನ್ ಸಮಿತಿ ಬರುತ್ತೆ. ಸೊ ಇದು ಕೂಡ ಏನಪ್ಪಾ ಅಂತಂದ್ರೆ ಇಟ್ ಮೀನ್ಸ್ ಈ ಒಂದು ಬಡತನಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಾಗಿ ಸುರೇಶ್ ತೆಂಡೂಲ್ಕರ್ ಸಮಿತಿ ಅಂತ ಹೇಳಿ ಬರುತ್ತೆ 2005 ಅಲ್ಲಿ. ಸೊ ಇದು ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ನರಸಿಂಹನ್ ಸಮಿತಿ ಇದೆಯಲ್ಲ, ಇದು ಬ್ಯಾಂಕಿಂಗ್ ರಿಲೇಟೆಡ್. ಇದು ಯಾವ್ದಕ್ಕೆ ರಿಲೇಟೆಡ್? ಬ್ಯಾಂಕಿಂಗ್ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದಕ್ಕೆ ಯಾವ್ದು ಆನ್ಸರ್ ಅಂದ್ರೆ ನರಸಿಂಹನ್ ಸಮಿತಿ ಅಂತ ಹೇಳಿ ಕರಿತೀವಿ. ಸೊ ಇದು ನೆನ್ಪಿಟ್ಕೊಂಡಿರಿ, ಬ್ಯಾಂಕಿಂಗ್ ರಿಲೇಟೆಡ್. ಆಕ್ಚುಲಿ ಇದಾದ್ಮೇಲೆ ರಂಗರಾಜನ್ ಸಮಿತಿ ಬರುತ್ತಲ್ಲ, ಈ ರಿಪೋರ್ಟ್ ನ ಆಕ್ಚುಲಿ ಇಲ್ಲಿವರೆಗೂ ಇವ್ರನ್ನೆಲ್ಲದನ್ನೂ ನೋಡಿದ್ದು ಪ್ಲಾನಿಂಗ್ ಕಮಿಷನ್. ಇಲ್ಲಿವರೆಗೂ ಇವ್ರನ್ನೆಲ್ಲ ಅಪಾಯಿಂಟ್ ಮಾಡಿದ್ದು ಪ್ಲಾನಿಂಗ್ ಕಮಿಷನ್. ಯಾವಾಗ 2015 ಜನವರಿ 1 ಏನಪ್ಪಾ ಅಂತಂದ್ರೆ ಇಟ್ ಮೀನ್ಸ್ ಈ ಒಂದು ನೀತಿ ಆಯೋಗ ಸ್ಥಾಪನೆ ಆಗುತ್ತೋ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅರವಿಂದ್ ಪನೇಗರಿಯ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡ್ತಾರೆ. ಅರವಿಂದ್ ಪನಾಗರಿಯ. ಸೊ ಇವ್ರ ನೇತೃತ್ವದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ನೇಮಕ ಮಾಡ್ತಾರೆ. ಸೊ ಟಾಸ್ಕ್ ಫೋರ್ಸ್ ಮಾಡ್ಬಿಟ್ಟು, ಯಾಕಂದ್ರೆ ಇವ್ರು ಕೊಟ್ಟಂತ ಅಕ್ಸೆಪ್ಟ್ ಮಾಡಲ್ಲ ಗೌರ್ಮೆಂಟ್, ಸೊ ಅಕ್ಸೆಪ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ಅರವಿಂದ್ ಪನಾಗರಿಯ ನೇತೃತ್ವದ ಒಂದು ಟಾಸ್ಕ್ ಫೋರ್ಸ್ ಮಾಡ್ಬಿಟ್ಟು ಅವ್ರು ನೆಕ್ಸ್ಟ್ ಬಡತನದ ಬಗ್ಗೆ ಹೇಳ್ತಾರೆ. ಸೊ ಇದಕ್ಕೆ ರಿಲೇಟೆಡ್ ಇದಕ್ಕೆ ಆನ್ಸರ್ ಯಾವ್ದಂದ್ರೆ ನರಸಿಂಹನ್ ಸಮಿತಿ ಅಂತ ಹೇಳ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ 2026 ವಿಶ್ವ ಪರಿಸರ ದಿನದ ಘೋಷ ವ್ಯಾಖ್ಯೆ ಏನು ಅಂತ ಹೇಳಿ, ಸೆಂಟ್ರಲ್ ಇದ್ರದ್ದು ಏನಂತಂದ್ರೆ ಇಟ್ ಮೀನ್ಸ್ ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಅಂತ ಹೇಳಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ದಿ ಕ್ಲೈಮೇಟ್ ಫಾರ್ ಅವರ್ ನೇಚರ್ ಅಂತ ಹೇಳಿ. ಕ್ಲೈಮೇಟ್ ಫಾರ್ ಅವರ್ ನೇಚರ್. ಇನ್ಸ್ಪೈರ್ಡ್ ಅಂದ್ರೆ ಇನ್ಸ್ಪೈರ್ಡ್ ಆಗ್ತಕ್ಕಂಥದ್ದು, ಇನ್ಸ್ಪಿರೇಷನ್ ಆಗ್ತಕ್ಕಂಥದ್ದು. ಸೊ ಪ್ರಕೃತಿ ಇನ್ಸ್ಪೈರ್ಡ್ ಬೈ ನೇಚರ್, ಇನ್ಸ್ಪೈರ್ಡ್ ಬೈ ನೇಚರ್ ಅಂತ ಹೇಳ್ತಾ ಇರ್ತೀವಿ. ಸೊ ಯಾವ್ದಕ್ಕೋಸ್ಕರ? ಇಟ್ ಮೀನ್ಸ್ ಪ್ರಕೃತಿಗಾಗಿ ಅಂತ ಹೇಳ್ತಾ ಇರ್ತೀವಿ. ಸೊ ಜೂನ್ 5ನೇ ತಾರೀಕು ಪ್ರತಿ ವರ್ಷ ನಿಮಗೆ ನೆನಪಿಟ್ಕೊಡ್ರಿ, ಪ್ರತಿ ಎಕ್ಸಾಮ್ ಅಲ್ಲೂ ಎನ್ವೈರ್ಮೆಂಟ್ ರಿಲೇಟೆಡ್ ಏನಪ್ಪಾ ಅಂದ್ರೆ ವೆಟ್ಲ್ಯಾಂಡ್ ಡೇ ಆಗಿರ್ಬೋದು, ಅಥವಾ ಗ್ಲೋಬಲ್ ಅರ್ತ್ ಡೇ ಆಗಿರ್ಬೋದು, ಅಥವಾ ಡೇಸ್ ಬಗ್ಗೆ ಅಂದ್ರೆ ಓಝೋನ್ ಡೇ ಆಗಿರ್ಬೋದು, ಯಾವ್ದ್ರ ಬಗ್ಗೆ ಎನ್ವೈರ್ಮೆಂಟ್ ಡೇ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೀವು ಟೋಟಲ್ ನೆಕ್ಸ್ಟ್ ಎಕ್ಸಾಮ್ಗೆ ಹೋಗ್ಬೇಕಾದಾಗ ಎನ್ವೈರ್ಮೆಂಟಲ್ ರಿಲೇಟೆಡ್ ಯಾವ ಡೇಸ್ ಇದಾವಲ್ಲ ಆ ಎಲ್ಲ ಡೇಸ್ ಗಳ ಬಗ್ಗೆ ನೋಡ್ಕೊಂಡು ಒಂದು ಥೀಮ್ ನೋಡ್ಕೊಂಡು ಒಂದ್ ಕಡೆ ನೀಟಾಗಿ ಬರ್ದಿಟ್ಕೊಳ್ಳಿ. ಸೊ ಅವಾಗ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ನಾನು ಮೊದಲೇ ಹೇಳಿದ್ದೆ, ಈ ಎಕ್ಸಾಮ್ ಇಂದ ನೆಕ್ಸ್ಟ್ ಎಕ್ಸಾಮ್ ಏನ್ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ 27 ಇದು ಏನಂತಂದ್ರೆ ಇಟ್ ಮೀನ್ಸ್ ರೋಹಿಣಿ ಅಂತಕ್ಕಂಥದ್ದು. ಯಾವುದು? ರೋಹಿಣಿ. ಸೊ ಇದು ರಿಲೇಟೆಡ್ ಏನ್ ಬರುತ್ತೆ? ಸೊ ಯಾವ್ದು ಆನ್ಸರ್ ಆಗುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ ಇಟ್ ಮೀನ್ಸ್ ಇದರಲ್ಲಿ ಭಾರತೀಯವಾಗಿ ಏನಪ್ಪಾ ಅಂತಂದ್ರೆ ಬ್ಯಾಲಿಸ್ಟಿಕ್ ಅಂತೂ ಅಲ್ಲ. ಸೊ ಇದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡ್ತೀನಿ. ಒಂದು ರಿಮೋಟ್ ಸೆನ್ಸಿಂಗ್ ಬಗ್ಗೆ ಮಾತಾಡ್ಬಿಡ್ತೇನೆ. ಫಸ್ಟ್ ಮ್ಯಾಚ್ ದಿ ಫಾಲೋಯಿಂಗ್ ರಿಮೋಟ್ ಸೆನ್ಸಿಂಗ್ ವಿಚಾರದಲ್ಲಿ. ಸೊ ಯಾವ್ದ್ಯಾವ್ದು ಎಲ್ಲೆಲ್ಲಿ ರಿಮೋಟ್ ಸೆನ್ಸಿಂಗ್ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ. ಸೊ ಇದು ಎಲ್ಲಿದೆ ಅಂತಂದ್ರೆ ಇದು ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ. ಸೊ ಆಕ್ಚುಲಿ ಇದು ಹೈದರಾಬಾದ್ ಅಂದ್ರೆ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಯಾವ್ದನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು? ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಸೊ ಇದು ಒಂದೇದು. ಎರಡನೇದು ಏನಪ್ಪಾ ಅಂತಂದ್ರೆ ಈ ದತ್ತಾಂಶಗಳ ಸಂಗ್ರಹಣೆಯಿಂದ ಡಿಸಾಸ್ಟರ್ ಆಗುತ್ತಲ್ಲ, ಆ ಡಿಸಾಸ್ಟರ್ ಆದಾಗ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. 1974 ಅಲ್ಲಿ ಇದು ಸ್ಥಾಪನೆ ಆಗಿದೆ. ಸೊ ಹಾಗಾದ್ರೆ A2 ಎಲ್ಲಿದೆ? ಇಲ್ಲಿಲ್ಲ, ಎಲಿಮಿನೇಟ್ ಮಾಡೋದು ಸಾಕು. ನೆಕ್ಸ್ಟ್ ಇಸ್ರೋ ಕೇಂದ್ರ ಕಚೇರಿ ಅಂತೂ ನಿಮ್ಗೆ ಗೊತ್ತಿದೆ, B1 ಬೆಂಗಳೂರು. ಸೊ B1 ಬೆಂಗಳೂರು ಎಲ್ಲಿದೆ? B3 ಬೆಂಗಳೂರು ಎಲ್ಲಿದೆ?
ಇಲ್ಲಿದೆ, ಇಲ್ಲಿದೆ. ಸೊ ಹಾಗಾದ್ರೆ ಇನ್ನೂ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಇನ್ಸರ್ಟ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ವೆರಿ ಇಂಪಾರ್ಟೆಂಟ್. ಕಂಟ್ರೋಲ್ ಫೆಸಿಲಿಟಿ ಅಂದ್ರೆ ಉಪಗ್ರಹಗಳನ್ನ ನಿಯಂತ್ರಣ ಮಾಡುವ, ನಿರ್ವಹಣೆ ಮಾಡುವಂತ ಒಂದು ಫೆಸಿಲಿಟಿ ಎಲ್ಲಿದೆ ಅಂತಂದ್ರೆ ಇಟ್ ಮೀನ್ಸ್ ಹಾಸನದಲ್ಲಿದೆ. ಹಾಗಾದ್ರೆ C1 ಎಲ್ಲಿದೆ? ಇಲ್ಲಿದೆ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಪ್ರಶ್ನೆಗೆ ಇವು ಎರಡೂ ನೀವು ಯಾವ್ದು ಹಾಕಿದ್ರು ಆನ್ಸರ್ ಆಗುತ್ತೆ. ಯಾಕಂದ್ರೆ ಇದು ಸೇಮ್ ಇದೆ, ಇದು ಸೇಮ್ ಇದೆ. ಹೌದಾ? ನೀವು ಮೂರನೇ ಅಂದ್ರೆ ನನ್ನ ಹತ್ರ ಇರೋ ಪೇಪರ್ ಯಾವ್ದಂದ್ರೆ C3 ಪೇಪರ್ ನನ್ನ ಹತ್ರ ಇರೋದು C3. ಇದರಲ್ಲಿ 3, 2 ಹಾಕಿದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್. ಸೊ ಅದು ಕೂಡ ಇರ್ತಕ್ಕಂಥದ್ದು. ಸೊ ಹಂಗಾಗಿ ಇದು ನೆನಪಿಡು. ಇನ್ನು ಸೌರ ವೀಕ್ಷಣಾಲಯ ಎಲ್ಲಿದೆ ಅಂದ್ರೆ ಉದಯಪುರಲ್ಲಿದೆ. ನೆಕ್ಸ್ಟ್ ನನ್ಗೆ ಇನ್ನೊಂದು ಹೇಳ್ತೀನಿ, ಇನ್ಸ್ಟಾ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹಾಸನದಲ್ಲಿದೆ. ಸೊ ಈಗ ಏನ್ ಮಾಡಿದೀವಿ ಅಂದ್ರೆ ಹೊಸದಾಗಿ ಭೂಪಾಲ್ ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ಏನಾರ ಅಪ್ಪಿತಪ್ಪಿ ಭೂಪಾಲ್ ಅಂತ ಕೊಟ್ಟಿದ್ರೆ ಅದನ್ನು ಆನ್ಸರ್ ಆಗ್ತಾ ಇತ್ತು. ಯಾಕಂದ್ರೆ 2 ಕಚೇರಿಗಳಿದಾವೆ, ಹಳೇದು ಹಾಸನ, ಹೊಸದು ಭೂಪಾಲ್ ಅಂತ ಹೇಳಿ ಕರಿತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲೊಂಥರ ಟ್ವಿಸ್ಟ್ ಇದೆ ಈ ಕ್ವಶನ್. ಏನಂದ್ರೆ ಕರ್ನಾಟಕದಲ್ಲಿ ನದಿಗಳ ಉದ್ದ ಅಲ್ಲ, ನದಿಗಳ ಉದ್ದ ತಗೊಂಡಾಗ ಭೀಮಾನೇ ಫಸ್ಟ್ ಬಂದ್ಬಿಡುತ್ತೆ. ಹೌದಾ? ನದಿಗಳ ಉದ್ದ ಅಲ್ಲ ಅವ್ನು ಕೇಳಿರೋದು, ಕರ್ನಾಟಕದಲ್ಲಿ ಈ ನದಿಗಳು ಹರಿತಕ್ಕಂತ ಉದ್ದ. ಸೊ ನೀವು ಫಾರ್ ಎಕ್ಸಾಂಪಲ್ ಭೀಮಾ ನದಿ 300 ಕಿಲೋಮೀಟರ್ ಹರಿಯುತ್ತೆ ಕರ್ನಾಟಕದಲ್ಲಿ. ಹೌದಾ? ನೆಕ್ಸ್ಟ್ ಅದೇ ರೀತಿಯಾಗಿ ತುಂಗಭದ್ರಾ 367 ಕಿಲೋಮೀಟರ್ ಹರಿಯುತ್ತೆ. ಮಲಪ್ರಭಾ 304 to 6 ಹರಿಯುತ್ತೆ. 304ರಿಂದ 306 ಹರಿಯುತ್ತೆ. 283 ಕಿಲೋಮೀಟರ್ ಹರಿಯುತ್ತೆ. ಸೊ ಹಾಗಾದ್ರೆ ಬಿ ಎಲ್ಲಿದೆ? ಇಲ್ಲಿದೆ. ಸೊ ಆನ್ಸರ್ ಏನಂತಂದ್ರೆ ಇಟ್ ಮೀನ್ಸ್ ನಿಮಗೆ ತುಂಗಭದ್ರಾ ಒಂದು ಗೊತ್ತಿದ್ರೆ ಸಾಕು. ಸರ್ ಈ ರಿವರ್ನ ಎಲ್ಲಾ ಹೆಂಗ್ ನೆನ್ಪಿಟ್ಕೋಬೇಕು ಸರ್ ನಾವು? ಈ ರಿವರ್ ಉದ್ದಗಳು ಹೆಂಗ್ ನೆನ್ಪಿಟ್ಕೋಬೇಕು? ಏನಿಲ್ಲ, ಅದಕ್ಕೆ ಮ್ಯಾಪ್ ಗೊತ್ತಿರ್ಬೇಕು, ಮೈಂಡ್ ಮ್ಯಾಪ್ ಗೊತ್ತಿರ್ಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಹರಿಯುತ್ತೆ, ಇಲ್ಲಿಂದ ಈ ಜಿಲ್ಲೆ ಮೇಲೆ ಹರಿಯುತ್ತೆ, ಅದ್ ನೋಡಿದ ತಕ್ಷಣ ಬರ್ಬೇಕು. ಯಾಕಂದ್ರೆ CET ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಆನ್ಸರ್ ಮಾಡ್ತಕ್ಕಂಥದ್ದು. ನೀವು ಡಾಟಾಗಳನ್ನೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ. ಒಂದ್ ತಲೆಯಲ್ಲಿ ಇಟ್ಕೊಂಡ್ರೆ ಭೀಮಾ ನದಿ ಮಹಾರಾಷ್ಟ್ರದಿಂದ ಹಿಂಗ್ ಎಂಟ್ರಿ ಆಗ್ಬಿಟ್ಟು, ಸೊ ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ಬಂದ್ಬಿಟ್ಟು, ಬೆಳಗಾವಿಯಲ್ಲಿ ಬಂದ್ಬಿಟ್ಟು, ವಿಜಯಪುರದಲ್ಲಿ ಬಂದ್ಬಿಟ್ಟು, ಸೊ ಹಿಂಗ್ ಹರಿದ್ಬಿಟ್ಟು ಅದು ಯಾದಗಿರಿಯಿಂದ ಹಿಂಗ್ ಹೋಗ್ಬಿಟ್ಟು ಮುಂದೆ ಹೋಗಿ ಆಂಧ್ರದಲ್ಲಿ ಕೃಷ್ಣ ಸೇರ್ತಕ್ಕಂಥದ್ದು. ನೆಕ್ಸ್ಟ್ ತುಂಗಾಭದ್ರಾ ನದಿ ಇಲ್ಲಿ ಹುಟ್ಬಿಟ್ಟು ಭದ್ರಾ ಮತ್ತು ತುಂಗ ಎರಡು ಹಿಂಗ್ ಸೇರ್ಕೊಂಡ್ಬಿಟ್ಟು ಅವು ಮತ್ತೆ ಹೊಸಪೇಟೆ ಹತ್ರ ಬಂದ್ಬಿಟ್ಟು ಡ್ಯಾಮ್ ಆಗಿ ಹಿಂಗ್ ಹೋಗಿ ನೆಕ್ಸ್ಟ್ ರಾಯಚೂರ್ ಹತ್ರ ಮುಂದೆ ಏನಂತಂದ್ರೆ ಇಟ್ ಮೀನ್ಸ್ ಅದು ಕೃಷ್ಣಾ ನದಿ ಸೇರ್ತಕ್ಕಂಥದ್ದು. ನೆಕ್ಸ್ಟ್ ಮಲಪ್ರಭಾ ನದಿ ಇದೆಯಲ್ಲ, ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಕೃಷ್ಣಾ ನದಿ ಸೇರುವಂತ ಏಕೈಕ ನದಿ ಯಾವ್ದಂದ್ರೆ ಮಲಪ್ರಭಾ ನದಿ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ಇವುಗಳ ಬಗ್ಗೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ವನ್ಯಜೀವಿ ಧಾಮಗಳು. ಸೊ ನಿಮ್ಗೆ ಗೊತ್ತಿದೆ ರಂಗನತಿಟ್ಟು ಪಕ್ಷಿಧಾಮ. ಇದು ಆಕ್ಚುಲಿ ಇರೋದೆಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ಹತ್ತಿರದಲ್ಲಿರುವ ನಗರ ಅಂತ ಕೊಟ್ಟಿದ್ರೆ ಇಟ್ ಮೀನ್ಸ್ ಮೈಸೂರು ಹಾಕ್ಬಿಡ್ಬೋದಿತ್ತು, ಬಟ್ ಇದು ರಾಂಗ್. ಸೊ ತಪ್ಪು ಅಂದ್ರೆ ಸರಿಯಾದ ಜೋಡಿ ಕೇಳಿದ್ದಾರೆ. ಇದನ್ನು ತೆಗೆದಿ, ಇದನ್ನು ತೆಗೆದಿ. ಓಕೆ, ಇನ್ನು ಉಳಿದಿದ್ರಲ್ಲಿ ನೆಕ್ಸ್ಟ್ ಮಲೆ ಮಹದೇಶ್ವರ ಬೆಟ್ಟ, ಚಾಮರಾಜನಗರ. ಹೌದು, ಅಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಬಿ ಎಲ್ಲಿದೆ? ಇಲ್ಲಿದೆ, ಇಲ್ಲಿದೆ. ನೆಕ್ಸ್ಟ್ ದರೋಜಿ ಕರಡಿಧಾಮ. ಹೌದು, ಎಲ್ಲಿದೆ? ಬಳ್ಳಾರಿ. ಅಲ್ಲಿ ಗುಡೇಕೋಟೆ, ಬಳ್ಳಾರಿ. ಹೌದಾ? ನೆಕ್ಸ್ಟ್ ಈಗ ಇತ್ತೀಚೆಗೆ ಅರಸೀಕೆರೆ ಅಲ್ಲೆಲ್ಲ ಇದೆ. ಸೊ ದರೋಜಿ ಕರಡಿಧಾಮ ಎಲ್ಲಿದೆ ಅಂದ್ರೆ ಇಟ್ ಮೀನ್ಸ್ ಬಳ್ಳಾರಿ. ಹಾಗಾದ್ರೆ ಬಿ ಸಿ ಇಲ್ಲಿದೆ. ನೆಕ್ಸ್ಟ್ ಡಿ ಕಪ್ಪತ್ಗುಡ್ಡ. ಕಪ್ಪತ್ಗುಡ್ಡ ಗದಗ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಹೌದಾ? ಅಲ್ಲಿ ಅಪಾರ ಪ್ರಮಾಣದ ಆಯುರ್ವೇದ, ಸಸ್ಯವರ್ಗ, ಚಿಂತೆ, ಹೌದಾ? ಸೊ ಎಲ್ಲ ಚಿನ್ನ ಸಿಗುತ್ತೆ. ಹೌದಾ? ಇತ್ತೀಚೆಗೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳಿ ಕರೀತಾರೆ ಕಪ್ಪತ್ಗುಡ್ಡ. ಸೊ ಗದಗ ಡಿಸ್ಟಿಕ್ ಅಲ್ಲಿ ಬರುತ್ತೆ, ಕೋಲಾರ ಅಲ್ಲ. ಸೊ ಕೋಲಾರದಲ್ಲಿ ಕಾಮಸಂದ್ರ ವನ್ಯಜೀವಿ ಧಾಮ ಅಂತ ಹೇಳಿ ಬರುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವ್ದಂದ್ರೆ ಬಿ ಮತ್ತು ಸಿ ಅಂತ ಹೇಳಿ ಕರಿತೀವಿ. ಬಿ ಮತ್ತು ಸಿ ಇದಕ್ಕೆ ಆನ್ಸರ್ ಆಗ್ತಕ್ಕಂಥದ್ದು. ಅಂದ್ರೆ ನೆಕ್ಸ್ಟ್ ಛಾಯಾ ಭಾಗವತಿ ಜಲಪಾತ. ಆಕ್ಚುಲಿ ಇದು ಏನಂತಂದ್ರೆ ದೋಣಿ ನದಿ. ಇದು ಕೃಷ್ಣಾ ನದಿಯ ಉಪನದಿ. ಕೃಷ್ಣಾ ನದಿಯ ಉಪನದಿ ಅಂತ ಹೇಳಿ ಕರಿತೀವಿ. ನಿಮ್ಗೆ ಗೊತ್ತಿದೆ ಮಲಪ್ರಭಾ ನದಿ ಇದು ಯಾವ್ದಂದ್ರೆ ಗೋಕಾಕ್ ಫಾಲ್ಸ್. ಕರ್ನಾಟಕದ ನಯಾಗರ್ ಅಂತ ಹೇಳಿ ಕರಿತೀವಿ. ಗೋಕಾಕ್ ಫಾಲ್ಸ್. ಇನ್ ನೆಕ್ಸ್ಟ್ ವೇದಾವತಿ, ಭೀಮಾ ಇವ್ ಯಾವುದೇ ರೀತಿಯಾದಂತ ಜಲಪಾತವನ್ನ ಸೃಷ್ಟಿ ಮಾಡಲ್ಲ ಅಂತ ಹೇಳಿ ಕರಿತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ಓಕೆ, ನೆಕ್ಸ್ಟ್ ಕ್ವಶನ್. ಇವುಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಎಂತ ಇಂಟ್ರೆಸ್ಟಿಂಗ್. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ನವದೆಹಲಿ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ನವದೆಹಲಿಯಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅಬ್ಸುಲ್ಯೂಟ್ಲಿ ರೈಟ್. ಅದೇ ನೇತಾಜಿ ಸುಭಾಷ್ ಚಂದ್ರ ವಿಮಾನ ನಿಲ್ದಾಣ ಕೋಲ್ಕತ್ತಾ ಅಂತ ಇದೆ. ಸೊ ಇದು ಏನಂದ್ರೆ ಇದು ಪಾಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಪಾಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದನ್ನು ಕೊಡ್ಬೋದು. ನೇತಾಜಿ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಸೊ ಕೋಲ್ಕತ್ತಾ ಅದು ಕರೆಕ್ಟ್. ಛತ್ರಪತಿ ಶಿವಾಜಿ ಮಹಾರಾಜ ಇದೆಲ್ಲ ಇದು ಮುಂಬೈ
ಸಹಾರಾ ಏರ್ಪೋರ್ಟ್ ಅಂತ ಹೇಳ್ತಿರ್ತೀವಿ. ಸೊ ಅದು ಕರೆಕ್ಟ್. ನೆಕ್ಸ್ಟ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆಯಲ್ಲ, ಸೊ ಇದು ಹೈದರಾಬಾದ್ ಗ್ರೀನ್ ಫೀಲ್ಡ್. ನಿನ್ನೆ ಫಸ್ಟ್ ಎಕ್ಸಾಮ್ ಅಲ್ಲೂ ಕೊಟ್ಟಿದ್ದ ಇದನ್ನ. ಸೊ ಪೆರಮಂದೂರ್ ಅಲ್ಲ, ಸೊ ಹೈದರಾಬಾದ್ ಎಲ್ಲಿದೆ ಅಂದ್ರೆ. ಸೊ ಹಾಗಾದ್ರೆ ಇದರಲ್ಲಿ ತಪ್ಪು ಯಾವುದು ಅಂದ್ರೆ, ಸರಿಯಾದ ಉತ್ತರ ಜೋಡಣೆ ಯಾವ್ದಂದ್ರೆ ಎ ಬಿ ಸಿ, ಇದಷ್ಟೇ ಸರಿ ಆಗ್ತಕ್ಕಂಥದ್ದು, ಎ ಬಿ ಸಿ. ಮತ್ತೆ ಅಪ್ಡೇಟ್ ಏನ್ ಕೇಳ್ಬೋದು ಏರ್ಪೋರ್ಟ್ ಬಗ್ಗೆ? ಭಾರತದ ಅತ್ಯಂತ ದೊಡ್ಡದಾದಂತ ಏರ್ಪೋರ್ಟ್ ಯಾವುದು, ಎಲ್ಲಿ ಸ್ಥಾಪನೆ ಆಗ್ತಾ ಇದೆ ಅಂತ ಕೇಳ್ತಾನೆ. ನೋಯ್ಡಾದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ಇದೆಯಲ್ಲ, ಸೊ ಅದು ಎಷ್ಟು ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಕೇಳ್ಬೋದು. ಎಷ್ಟನೇ ದೊಡ್ಡದಾಗುತ್ತೆ ಅಂತ ಹೇಳಿ ಕೇಳ್ಬೋದು. ಮತ್ತೆ ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಎಷ್ಟಿದಾವೆ? ನೆಕ್ಸ್ಟ್ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ನಲ್ಲೂರಿ ಸೀತಾರಾಮರಾಜು ಸೊ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಸನ್ಮಾನ್ಯ ಆನರಬಲ್ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಷನ್ ಮಾಡಿದ್ರು. ಸೊ ಅದು ಯಾವ ನಗರದಲ್ಲಿದೆ ಅಂತ ಕೇಳ್ಬೋದು. ನೋಡಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಕಲ್ಕತ್ತಾ ಆದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂಡಮಾನ್ ನಿಕೋಬಾರ್. ಹೌದಾ? ಸೊ ರಾಸ್ ದ್ವೀಪಗಳು ಅಂತ ಇತ್ತು, ಸೊ ಅದನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ಸ್ ಅಂತ ಹೇಳಿ ಚೇಂಜ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ಮೆಕಾಲೆ ವರದಿ. ಹೌದಾ? ಸೊ ಅದೇ ರೀತಿಯಾಗಿ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಹೇಳಿ ಕರ್ತಕ್ಕಂಥದ್ದು. ಸೊ ಮೆಕಾಲೆ 1835. ನೆಕ್ಸ್ಟ್ ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆ ಲಾರ್ಡ್ ಕರ್ಜನ್ ಅವರ ಕಾಲದಲ್ಲಿ ಬರುತ್ತೆ, 1905. ನೆಕ್ಸ್ಟ್ ಹಂಟರ್ ಶಿಕ್ಷಣ ಆಯೋಗ ಇದೆಯಲ್ಲ, 1882. ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಇದೆಯಲ್ಲ, 1854. ಸೊ ಹಾಗಾದ್ರೆ ಫಸ್ಟ್ ಯಾವ್ದಾಗುತ್ತೆ ಅಂದ್ರೆ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್. ಹೌದಾ? 1835. ಎ ಎಲ್ಲಿದೆ? ಇಲ್ಲಿಲ್ಲ. ಸೊ ಇಲ್ಲಿ ಎರಡರಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು ಯಾವ್ದಿದೆ? 1856. ಎ ಡಿ. ಹಾಗಾದ್ರೆ ಆನ್ಸರ್ ಇದು. ಚಾರ್ಲ್ಸ್ ವುಡ್ ಗೊತ್ತಿರ್ಬೋದು ನಿಮಗೆ, ಫಾದರ್ ಆಫ್ ದಿ ಇಂಡಿಯನ್ ಪ್ರೈಮರಿ ಎಜುಕೇಶನ್ ಅಂತ ಹೇಳಿ ಕರಿತೀವಿ. ಸೊ ಹಂಟರ್ ಶಿಕ್ಷಣ ಇದೆಯಲ್ಲ, ಇದು ರಿಪ್ಪನ್ ಅವರ ಕಾಲದಲ್ಲಿ ಆಗುತ್ತೆ. ವಿಲಿಯಂ ವಿಲ್ಸನ್ ಹಂಟರ್ ಅಂತ ಹೇಳಿ ಅವರ ಹೆಸರು, ವಿಲಿಯಂ ವಿಲ್ಸನ್ ಹಂಟರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಏನಂತಂದ್ರೆ, ಇಟ್ ಮೀನ್ಸ್ ಲಾರ್ಡ್ ಕರ್ಜನ್ ಅವರು ಥಾಮಸ್ ರೇಲಿ ಆಯೋಗ ಅಂತ ಬರುತ್ತೆ ಇಲ್ಲಿ, ರೇಲಿ ಕಮಿಷನ್, ಥಾಮಸ್ ರೇಲಿ ಆಯೋಗ ಅಂತ ಹೇಳಿ ಬರುತ್ತೆ. ಆ ರೇಲಿ ಕಮಿಷನ್ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಆಕ್ಚುಲಿ ಲಾರ್ಡ್ ಕರ್ಜನ್ ಅವರ ಬೆಂಗಾಲ್ ವಿವಿ ಆಕ್ಟ್ ಅಂಡ್ ಮುನ್ಸಿಪಲ್ ಆಕ್ಟ್, ಕೋಲ್ಕತ್ತಾ ಮುನ್ಸಿಪಲ್ ಆಕ್ಟ್, ಮತ್ತೆ ಪಾರ್ಟಿಷನ್ ಆಫ್ ಬೆಂಗಾಲ್ ಆಕ್ಟ್ ಸ್ವಲ್ಪ ಕಾಂಟ್ರವರ್ಸಿಯಲ್ ಇರ್ತವೆ. ಸೊ ಇವಕ್ಕೆಲ್ಲ ಭಾರತೀಯರು ಸ್ವಲ್ಪ ರಾಷ್ಟ್ರೀಯವಾದಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಲಾರ್ಡ್ ಮೆಕಾಲೆ ಟಿಪ್ಪಣಿ ಇದೆಯಲ್ಲ, ಸೊ ಇದು ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂಡ್ ದೆನ್ ಇಟ್ ಮೀನ್ಸ್ ಅದೇ ರೀತಿಯಾಗಿ ಇಲ್ಲಿವರೆಗೂ ಏನಂತಂದ್ರೆ ನಾವು ಇಷ್ಟು ಕ್ವಶನ್ಸ್ ಗಳನ್ನ ಇದರಲ್ಲಿ ಬಿಡಿಸಿದೀವಿ. ಹೌದಾ? ಸೊ ಇನ್ನೂ ಕೆಲವು ಪ್ರಶ್ನೆಗಳು ಇದಾವೆ. ಸೊ ಅಂದ್ರೆ ಶ್ರೇಣಿಗಳ ಬಗ್ಗೆ ಆಗಿರ್ಬೋದು, ಅಥವಾ ಬುಡಕಟ್ಟು ಜನಾಂಗದ ಬಗ್ಗೆ ಆಗಿರ್ಬೋದು, ಸೊ ಅವೆಲ್ಲ ನೆಕ್ಸ್ಟ್ ಇದಾವೆ. ಸೊ ಅವನ್ನೆಲ್ಲ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಕ್ಕೆ ಅಂದ್ರೆ ಇಟ್ ಮೀನ್ಸ್ ಅವನ್ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಷ್ಟೇ ಈ ವಿಡಿಯೋದ ಉದ್ದೇಶ ಇಷ್ಟೇ. ನೆಕ್ಸ್ಟ್ ಎಕ್ಸಾಮ್ಗೆ ಪ್ಯಾಟರ್ನ್ ಹೆಂಗಿರುತ್ತೆ, ಅದನ್ನ ಕ್ವಶನ್ ಪೇಪರ್ ಹೆಂಗ್ ಬಿಡಿಸ್ಬೇಕು ಅನ್ನೋದು ಅಷ್ಟೇ ಆಗಿರ್ತದೆ. ಆಯ್ತಾ? ಓಕೆ, ಎನಿವೇ ಥ್ಯಾಂಕ್ ಯು ಸೋ ಮಚ್.